ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದ್ ಎಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲೀ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶುಕೋವಾಚ ನರಸ್ಯ ಸಖಾ ಕಶ್ಚಿತ್ ವಿವಿಧೋ ನಾಮ ವಾನರಃ ಸುಗ್ರೀವ ಸಚಿವಃ ಸೋ ಅಥ ಭ್ರಾತಾ ಮೈಂದಸ್ಯ ವೀರ್ಯವಾನ್. ಸಖ್ಯುಃ ಸೋಪಚಿತಂ ಕುರ್ವನ್ ವಾನರೋ ರಾಷ್ಟ್ರವಿಪ್ಲವಂ ಪುರಗ್ರಾಮಕರಾನ್ ಘೋಷಾನ್ ದಹನಧ್ವನ್ನಿಮುತ್ಸೃಜನ್. ಕ್ವಚಿತ್ ಸಶೈಲಾನ್ ಉತ್ಪಾಟ್ಯ ತೈದ್ರೇಷಾನ್ ಸಮಚೂರ್ಣಯತ್ ಅನರ್ಥಾನ್ ಸುತರಾಂ ಏತ್ಯ ಯತ್ರಾಸ್ತೆ ಶತ್ರುಃ. ಹರಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕಾಚಾರ್ಯರು ಕಥೆಯನ್ನು ಮುಂದುವರಿಸಿ ಹೇಳ್ತಾ ಇದ್ದಾರೆ. ಆರಂಭದಲ್ಲಿ ಶ್ರೀ ಪರೀಕ್ಷಿತ ಮಹಾರಾಜರು ಒಂದು ಪ್ರಶ್ನೆ ಮಾಡಿದ್ದಾರೆ. ಭೂಯೋಹಂ ಶ್ರೋತುಮಿಚ್ಛಾಮಿ ರಾಮಸ್ಯ ಅದ್ಭುತ ಕರ್ಮಣ ಅನಂತಸ್ಯ ಅಪ್ರಮೇಯಸ್ಯ ಯದನ್ಯತ್ ಕೃತವಾನ್ ಪ್ರಭು. ಬಲರಾಮ ಬಹಳ ಅದ್ಭುತವಾದ ಕಾರ್ಯವನ್ನು ಮಾಡಿದವ ಅಂತ ಕೇಳಿದ್ದೀವಿ.
ಹೇಳಿ ಕೇಳಿ ಶೇಷದೇವರ ಅವತಾರ ಬಲರಾಮ. ಸಮರ್ಥನಾದ ಬಲರಾಮ ಮಾಡಿದ ಬಲ ಕಾರ್ಯಗಳು, ಭಗವತ್ ಪ್ರೀತಿಕಾರಕವಾದ ಬಲ ಕಾರ್ಯಗಳೇನಾದರೂ ಇದ್ದರೆ ಅದನ್ನು ಹೇಳಿ ಅಂತ ಭಗವಂತನಿಗೆ ಭಗವಂತನ ಕಥೆ ಕೇಳೋದು ಎಷ್ಟು ಮುಖ್ಯವೋ, ಆ ಭಗವಂತನ ಪ್ರೀತಿ ಆಗಬೇಕಂದ್ರೆ ಅವನ ಭಕ್ತರಾದ ಉಳಿದ ದೇವತೆಗಳ ಮಹಿಮೆಯನ್ನು ಶ್ರವಣ ಮಾಡಬೇಕಂತೆ. ಭಗವಂತನ ಹಾಸಿಗೆಯಾಗಿ ಆ ಭಗವಂತನನ್ನು ತನ್ನ ಸಾವಿರ ಸಾವಿರ ನಾಲಿಗೆಗಳಿಂದ ಸದಾ ಕೊಂಡಾಡುವಂತಹ ಶೇಷದೇವರು ಸಾಮಾನ್ಯ ಸಾಧಕರಲ್ಲ, ಸಾಮಾನ್ಯ ಭಕ್ತರಲ್ಲ, ಅಸಾಮಾನ್ಯ ಸಾಧಕರು, ಅಸಾಮಾನ್ಯ ಭಕ್ತರು. ಅವರು ಭಗವಂತನ ಸೇವಾರೂಪವಾಗಿ ಭೂಮಿಯಲ್ಲಿ ನಾನಾ ಅವತಾರಗಳನ್ನು ಎತ್ತಿ ಭಗವಂತನ ಪ್ರೀತಿಕಾರಕವಾದ ಬಲಜ್ಞಾನ ಕಾರ್ಯಗಳು ಅವರು ಮಾಡಿದ ಬಲ ಕಾರ್ಯ ವಿಶೇಷವಾಗಿ ಅದನ್ನು ಹೇಳ್ರಿ ಅಂತ ಪರೀಕ್ಷಿತ ಪ್ರಶ್ನೆ ಮಾಡಿದ್ದಾನೆ. ಅದಕ್ಕೆ ಅನುಗುಣವಾಗಿ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಹಿಂದೆ ಒಬ್ಬ ವಾನರ ಕೋತಿ, ಅವನ ಹೆಸರು ವಿವಿಧ ಅಥವಾ ದ್ವಿವಿಧ ಅಂತ, ಎರಡೂ ಒಂದೇ ಹೆಸರು. ರಾಮಾಯಣ ಕಾಲದಲ್ಲಿ ಇದ್ದವ ಮತ್ತು ಇರುವವ, ಅಂದರೆ ತ್ರೇತಾಯುಗದಲ್ಲಿ ಬಂದವ ದ್ವಾಪರ ಯುಗದಲ್ಲಿಯೂ ಇದ್ದ. ಅವನು ಸುಗ್ರೀವನಿಗೆ ಮಂತ್ರಿಯಾಗಿದ್ದ ಅಂತ ಹೇಳ್ತಾ ಇದ್ದಾರೆ. ಭ್ರಾತ ಮೈಂದಸ್ಯ ವೀರ್ಯವಾನ್, ಮೈಂದ ಅಂತ ಇದ್ದ, ಅವನಿಗೆ ತಮ್ಮ. ರಾಮಾಯಣ ಕಾಲದಲ್ಲಿ ಮೈಂದ ದ್ವಿವಿಧರು ಅಂತ ಅಥವಾ ಮೈಂದ ವಿವಿಧ ಅಂತ ಇಬ್ಬರು ಕಪಿಗಳು. ಅವರು ಅಶ್ವಿನಿ ದೇವತೆಗಳೇ ಆ ರೀತಿ ಅವತಾರ ಮಾಡಿದ್ದಾರೆ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿಕೊಡ್ತಾರೆ. ಮೈಂದನ ತಮ್ಮ ವಿವಿಧ ಅಂತ ಹೆಸರು, ಸುಗ್ರೀವನಿಗೆ ಸಚಿವ. ಇವನು ಈ ರಾಮಾಯಣ ಕಾಲದಲ್ಲಿದ್ದವ ಕೃಷ್ಣನ ಕಾಲಕ್ಕೆ ನರಕಸ್ಯ ಸಖ, ನರಕಾಸುರನ್ ಫ್ರೆಂಡ್ಶಿಪ್ ಮಾಡಿದ್ನಂತ. ನೋಡಿ, ತ್ರೇತಾಯುಗದಲ್ಲಿ ರಾಮನ ಕಾಲದಲ್ಲಿ ಇದೇ ಕಪಿ ಸಜ್ಜನನಾದ ಸುಗ್ರೀವನ ಸಖ್ಯ. ಸುಗ್ರೀವನ ಬಳಿ ಕೆಲಸ ಮಾಡ್ತಿದ್ದ, ಒಳ್ಳೆ ಬುದ್ಧಿ ಇತ್ತು. ಜೀವನದಲ್ಲಿ ನಾವು ಎಂಥ ಸ್ನೇಹಿತರನ್ನು ಪಡಿತೀವಿ ಅಂಥ ಬುದ್ಧಿ ಗುಣ ಮನುಷ್ಯನ ನಡವಳಿಕೆಗೆ ಅವನ ಸ್ವಭಾವ ಕಾರಣ ಆಗತ್ತೆ. ಅವನಿಗೆ ಯಾರ ಪ್ರಭಾವ ಬೀರುತ್ತೆ ಅದು ಕಾರಣ ಆಗತ್ತೆ. ಹೀಗಾಗಿ ಗೆಳೆಯರ ಪ್ರಭಾವ. ತ್ರೇತಾಯುಗದಲ್ಲಿ ಸುಗ್ರೀವನ ಗೆಳೆಯನಾಗಿ ರಾಮನ ಸೇವೆ ಮಾಡಿದ ಮಹಾನುಭಾವ ವಿವಿಧ. ಆದರೆ ಕೃಷ್ಣಾವತಾರ ಕಾಲಕ್ಕಾಗುವಾಗ, ದ್ವಾಪರ ಯುಗಕ್ಕೆ ಆಗುವಾಗ ನರಕಾಸುರನಿಗೆ ಸ್ನೇಹಿತನಾಗಿದ್ದಾನೆ. ಸಖ್ಯು ಸೋಪಚಿತಂ ಕುರುವನ್ ವಾನರೋ ರಾಷ್ಟ್ರ ವಿಪ್ಲವಂ. ಕೃಷ್ಣ ಪರಮಾತ್ಮ ನರಕಾಸುರನ್ ಕೊಂದ. ಈ ಸುದ್ದಿ ಈ ವಿವಿಧನಿಗೆ ಮುಟ್ಟಿತು. ಅವನಿಗೆ ಬಹಳ ದುಃಖ ಆಯಿತು. ಅನ್ಯಾಯವಾಗಿ ನನ್ನ ಸ್ನೇಹಿತನ ಕೊಂದುಬಿಟ್ಟ ಈ ಕೃಷ್ಣ. ಏನಾದರೂ ಮಾಡಿ ಸ್ನೇಹದ ಋಣವನ್ನು ತೀರಿಸಿಕೊಳ್ಳಬೇಕು. ಸ್ನೇಹಿತನಿಗೆ ತೊಂದರೆ ಕೊಟ್ಟಿದ್ದಾನೆ ಅಂದರೆ ಅವನ ಸ್ನೇಹದ ಋಣವನ್ನು ತೀರಿಸಿಕೊಳ್ಳಬೇಕಾದ ಸ್ನೇಹಿತನಾದ ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಈ ಕಪಿ ಏನು ಮಾಡಿದ್ದಾನೆ, ರಾಷ್ಟ್ರ ವಿಪ್ಲವಂ ಕುರುವನ್, ಕೃಷ್ಣನ ಆವಾಸ ಸ್ಥಾನವಾದಂತಹ ಪಟ್ಟಣವನ್ನು ಹಾಳು ಮಾಡಲಿಕ್ಕೆ ಶುರು ಮಾಡಿದ್ದಾನಂತೆ. ಪುರಗ್ರಾಮ ಕರಾನ್ ಘೋಷಾನ್ ದಹನ್ ವನ್ನಿ ಮುತ್ಸೃಜನ್. ಎಲ್ಲೆಲ್ಲಿ ಪುರಗಳು, ಗ್ರಾಮ ಮತ್ತು ಘೋಷ, ಹಸುಗಳನ್ನು ಕಟ್ಟುವಂತಹ ಜಾಗ, ಹಳ್ಳಿ, ಇವನ್ನೆಲ್ಲವನ್ನು ಕೂಡ ಬೆಂಕಿ ಇಟ್ಟು ಸುಡ್ಲಿಕ್ಕೆ ಶುರು ಮಾಡಿದ್ದಾನೆ ಕಪಿವೀರ. ಕ್ವಚಿತ್ ಸಶೈಲಾನ್ ಉತ್ಪಾಟ್ಯ ತೈರ್ದೇಶಾನ್ ಸಮಚೂರ್ಣಯತ್. ಎಲ್ಲಿ ಆದರೂ ದೊಡ್ಡ ದೊಡ್ಡ ಬೆಟ್ಟ ಇದ್ದರೆ
ಬೆಟ್ಟದ ಬುಡಕ್ಕೆ ಕೈ ಹಾಕಿ ಬೆಟ್ಟವನ್ನು ಕಿತ್ತಿ ಪಕ್ಕದಲ್ಲಿರುವ ಹಳ್ಳಿ ಗ್ರಾಮಗಳನ್ನು ನೆಲಸಮ ಮಾಡ್ತಾ ಇದ್ದಾನೆ. ಎಲ್ಲ ಮಾಡ್ತಾ ಮಾಡ್ತಾ ಅನರ್ಥಾನ್ ಸುತರಾಂ ಏತ್ಯ, ಅನರ್ಥ ಅನ್ನುವಂತಹ ಸ್ಥಳ ವಿಶೇಷ ಜಾಗ ಅದು ಯಾವುದು ಅಂದರೆ ಯತ್ತಾಸ್ತೆ ಶತ್ರುಹಾ ಹರಿಹಿ, ಶತ್ರು ಸಂಹಾರಕನಾದ ಭಗವಂತನ ಆವಾಸ ಸ್ಥಾನ ಎಲ್ಲಿದೆಯೋ ಅಂತಹ ಅನರ್ಥ ಅನ್ನುವ ಜಾಗಕ್ಕೆ ಈ ಕಪಿ ಬಂದಿದ್ದಾನೆ. ನಮ್ಮ ಕತೆ ಇಷ್ಟೇ. ನೀವು ನಿಮ್ಮ ಮನೆ ಪಕ್ಕನೋ ನಿಮ್ಮ ಮನೆ ಮುಂದೆನೋ ಕೊಳಕು ಮಾಡಿದ್ರೂ ಪರವಾಗಿಲ್ಲ. ಪರವಾಗಿಲ್ಲ ಅಂದರೆ ಮಾಡಿ ಅಂತ ತಾತ್ಪರ್ಯ ಅಲ್ಲ. ಆದರೆ ಮಠ ಮಂದಿರಗಳು ಅದರ ಆಸುಪಾಸಲ್ಲಿ ಅಕ್ಕಪಕ್ಕದಲ್ಲಿ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಕೆಲವರಿಗೆ ಕೊಳಕು ಮಾಡೋ ಬುದ್ಧಿ ಇದ್ದರೆ ಅದು ಮಠ ಆಗ್ಬೋದು, ಮಂದಿರ ಆಗ್ಬೋದು, ದೇವರ ಮನೆ ಆಗ್ಬೋದು, ಎಲ್ಲಂದರಲ್ಲೇ ತಮ್ಮ ದುರ್ಬುದ್ಧಿಯನ್ನು ತೋರಿಸುವಂತಹ ದುಶ್ಚಟ ದುಷ್ಪ್ರವೃತ್ತಿ. ಭಗವಂತ ಮನೆಯನ್ನೇ ಮಂದಿರವನ್ನಾಗಿಟ್ಕೊಳ್ಬೇಕು ಅಂತ. ಯದ್ಯಪಿ ಮನೆ ಇದು ದೇವರ ಮನೆ, ಇದು ನಮ್ಮದಲ್ಲ. ಅವನು ವಾಸ ಮಾಡುವಂತಹ ಈಶಸ್ಯ ಆವಾಸ್ಯಮಿದಂ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಭಗವಂತನ ಆವಾಸಕ್ಕೆ ಯೋಗ್ಯವಾದ, ಭಗವಂತನ ವಿಹಾರಕ್ಕೆ ಯೋಗ್ಯವಾದ ಈ ಮನೆ, ಇದನ್ನು ನಿಜವಾಗಿ ಪರಿಶುದ್ಧವಾಗಿ ಇಟ್ಕೊಳ್ಬೇಕು. ಇವನಿಡೀ ಊರು ಗೀರು ಎಲ್ಲ ಹಾಳು ಮಾಡ್ತಿದ್ದ. ಈಗ ಎಲ್ಲಿ ಭಗವಂತ ಇದ್ದಾನೆ ಅಲ್ಲೇ ತನ್ನ ವಿಧ್ವಂಸ ಕೃತ್ಯವನ್ನು ಮಾಡಲಿಕ್ಕೆ ಬಂದಿದ್ದಾನೆ. ಬಂದಿದ್ದಷ್ಟೇ ಅಲ್ಲ, ಅಲ್ಲಿಯೂ ಕೂಡ ಇಡೀ ಆ ನಗರವನ್ನೇ ಹಾಳು ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಏನು ಮಾಡ್ತಿದ್ದ ಅಂದರೆ, ಕೃಷ್ಣ ಇದ್ದದ್ದು ದ್ವಾರಕ, ಸಮುದ್ರದ ಮಧ್ಯ. ಇವನೇನು ಮಾಡ್ತಿದ್ದ, ಕ್ವಚಿತ್ ಸಮುದ್ರ ಮಧ್ಯಸ್ಥ ದೌರ್ಭ್ಯಾಂ ಉದ್ಧೃತ್ಯ ತಜ್ಜಲಂ. ಸಮುದ್ರದ ಮಧ್ಯದಲ್ಲಿರುವ ದ್ವಾರಕಾಪಟ್ಟಣವನ್ನು ತೊಂದರೆ ಕೊಡಬೇಕು ಜನರಿಗೆ ಅಂತ ಹೇಳಿ ದೌರ್ಭ್ಯಾಂ ಜಲಂ ಉದ್ಧೃತ್ಯ, ಎರಡು ಬೊಗಸೆಯಿಂದ ಸಮುದ್ರದ ನೀರೆತ್ತಿ ಆ ಜನರ ಮೇಲೆ ಹಾಕ್ತಿದ್ದಂತೆ. ಏನೋ ಸಣ್ಣದಾಗ ಒಂದು ನೆಲ್ಲಿ ನೀರು ಥರ ಅಲ್ಲ, ಅವನು ಒಮ್ಮೆ ಒಂದು ಬೊಗಸೆ ನೀರು ಹಾಕಿದ್ರೆ ಸಾವಿರಾರು ಜನ ಕೊಚ್ಕೊಂಡು ಹೋಗಬೇಕು. ಅಂದರೆ ಅವನ ಬೊಗಸೆ ಎಷ್ಟು ದೊಡ್ಡದು, ಅಷ್ಟು ಬೊಗಸೆಗೆ ಓನರ್ ಅವನು. ಅವನಿನ್ನೆಂಥ ಕಾಯ, ಅವನು ಬೆಟ್ಟ ಎತ್ಕೊಂಡು ಬರೋದು ಅಂದ್ರೇನು, ಸಮುದ್ರದ ನೀರಿಗೆ ಕೈ ಹಾಕೋದು ಅಂದ್ರೇನು. ಕ್ವಚಿತ್ ಸಮುದ್ರ ಮಧ್ಯಸ್ಥ ದೌರ್ಭ್ಯಾಂ ಉದ್ಧೃತ್ಯ ತಜ್ಜಲಂ ದೇಶಾನ್ ನಾಗಾಯುತ ಪ್ರಾಣೋ ವೇಲಾಕುಲ ಮಜ್ಜಯತ್. ಅವನಿಗೆ 10,000 ಆನೆಗಳ ಬಲ ಒಬ್ಬನಿಗಿತ್ತಂತವನು. ಸಮುದ್ರ ತೀರದಲ್ಲಿರುವಂತಹ ಎಲ್ಲ ಜನವಸತಿ ಪ್ರದೇಶವನ್ನು ಸಮುದ್ರದ ಒಳಗೆ ಮುಳುಗಿಸಿಬಿಟ್ಟಿದ್ದ. ಸ್ವಲ್ಪ ಮುಂದೆ ಬಂದ, ದ್ವಾರಕಾಪಟ್ಟಣಕ್ಕೆ ಹೊತ್ತಿಕೊಂಡಾಗೆ ಅನೇಕ ಋಷಿಗಳು ತಮ್ಮ ತಮ್ಮ ಆಶ್ರಮವನ್ನು, ಯಾಕಂದರೆ ಮೇಲಿಂದ ಮೇಲೆ ಹೋಗಿ ಕೃಷ್ಣನ ನೋಡಬಹುದಲ್ಲ ಅನ್ನುವಂತಹ ಒಂದು ಕಾತುರತೆಯಿಂದ ಭಗವಂತನಿಗೆ ಸಮೀಪವಾಗಿ ಆಶ್ರಮವನ್ನು ಕಟ್ಟಿಕೊಂಡು ಅನೇಕ ಋಷಿಗಳು ವಾಸ ಮಾಡ್ತಿದ್ದರು. ಆಶ್ರಮಾನ್ ಋಷಿ ಮುಖ್ಯಾನಾಂ ಕೃತ್ವಾ ಭಗ್ನ ವನಸ್ಪತೀನ್ ಅದೂಷಯತ್ ಶಕ್ರನ್ಮೂತ್ರೈ ಅಗ್ನೀನ್ ವೈತಾನಿಕಾನ್ ಖಲಹ. ಪಾಪಿಯಾದ ಈ ವಿವಿಧ ಯಾರಾದರೂ ಋಷಿಗಳು ಮುನಿಗಳು ತಮ್ಮ ಉಪಾಸನೆಗಾಗಿ ಅನುಷ್ಠಾನಕ್ಕಾಗಿ ಸಣ್ಣ ಸಣ್ಣ ಗುಡಿಸಲು, ಏನು ದೊಡ್ಡ ದೊಡ್ಡದು ಕಟ್ಕೊಳ್ಳಲ್ಲ. ಯಾವಾಗಲೂ ಎಷ್ಟು ದೊಡ್ಡದು ಕಟ್ಟಬೇಕಂದ್ರೆ ಸಾಧನೆ ಮಾಡಲಿಕ್ಕೆ ಅನುಕೂಲವಾಗುವಷ್ಟು ಇರಬೇಕಂತ. ತುಂಬ ದೊಡ್ಡದು ಕಟ್ಕೊಂಡ್ಬಿಟ್ರೆ ಭಾಳ ಕಷ್ಟ. ಆ ಮನೆ ಗುಡಿಸೋದು, ಸಾರಿಸೋದು, ಅದನ್ನು ಮೇಂಟೈನ್ ಮಾಡೋದೇ ದೊಡ್ಡ ಪ್ರೋಗ್ರಾಮ್ ಆಗಿಬಿಡುತ್ತೆ. ಆದರೆ ಇವ್ರಿಗೆ ಅದೆಲ್ಲ ಮುಖ್ಯ ಅಲ್ಲ, ತಮ್ಮ ವಾಸಕ್ಕೆ ಎಷ್ಟೋ ಅಷ್ಟು ಅಂತಹ ಸಣ್ಣ ಸಣ್ಣ ಕುಟೀರಗಳನ್ನು ಕಟ್ಟಿಕೊಂಡು ಒಳಗೆ ಭಗವಂತನನ್ನು ಕುರಿತು ಸಾಧನೆ ಮಾಡುವ ಋಷಿಗಳ ಈ ಗುಡಿಸಲುಗಳನ್ನು ವನಸ್ಪತೀನ್ ಭಗ್ನ, ಆ ಮರಗಳನ್ನೆಲ್ಲ ಕಿತ್ಕೊಂಡು ಬರೋದು, ದೊಡ್ಡ ದೊಡ್ಡ ಮರ, ಆ ಮರಗಳಿಂದ ಗುಡಿಸಲುಗಳನ್ನು ಸವರು ಬಿಡೋದು. ಅವನಿಗೆ ಹೇಗಿತ್ತು ಅಂದರೆ, ಈ ಮನೆ ಒಳಗೆ ಅಂಗಳದಲ್ಲಿ ಅಲ್ಲಿ ಇಲ್ಲಿ ಕಸ ಬಿದ್ದಿದ್ದರೆ ಒಂದು ಪರ್ಕೆ ತಂದು ಎಲ್ಲ ಗುಡಿಸಿ ಪಕ್ಕ ಮಾಡುವಂತೆ ಒಂದು ಮರ ಅವನ ಕೈಗೆ ಪರ್ಕೆ ಇದ್ದಾಗ ದೊಡ್ಡ ವೃಕ್ಷ
ಹಿಡ್ಕೊಂಡು ಬಂದು ಒಮ್ಮೆ ಗುಡಿಸಿಬಿಟ್ಟ ಅಂದರೆ 100-200 ಋಷಿಗಳದ್ದು ಗುಡಿಸ್ಲು ಹಾಳಾಗಿ ಹೋಗಬೇಕು. ಇಂಥ ಭಯಂಕರವಾದ ಅನ್ಯಾಯವನ್ನು ಮಾಡ್ತಾ ಇದ್ದಾನೆ. ಸರಿ, ಅವರು ಮನೆ ಬೇಡ ಏನು ಬೇಡ, ನನ್ನ ಪಾಡಿಗೆ ನಾವು ಅಗ್ನಿಹೋತ್ರಗಳನ್ನು ಮಾಡೋಣ. ಯಾಕೆಂದರೆ ಅಗ್ನಿಮುಖದಲ್ಲಿ ಭಗವಂತನ ಆರಾಧನೆ ಮಾಡುವಂಥವರು, ಅಗ್ನಿಯನ್ನೇ ಪ್ರತಿಮೆಯನ್ನಾಗಿಟ್ಟು ಅಲ್ಲಿ ನಿತ್ಯದಲ್ಲಿ ಹೋಮ ಮಾಡುವ ಜ್ಞಾನಿಗಳು, ಆ ಋಷಿಗಳು, ಅವರೆಲ್ಲ ಅಗ್ನಿಹೋತ್ರಾದಿಗಳನ್ನು ಮನೆಯಲ್ಲಿ ಇಟ್ಕೊಂಡವರು. ಹೇಗೆ ಮನೆಯಲ್ಲಿ ಸಾಲಿಗ್ರಾಮ ಭಗವಂತನ ಪೂಜೆಗೆ ಎಷ್ಟು ಮುಖ್ಯವೋ, ಋಷಿಗಳಾದವರಿಗೆ ತಮ್ಮ ದೈನಂದಿನ ಕರ್ಮದಲ್ಲಿ ಅಗ್ನಿಯ ಆರಾಧನೆ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಇಂತಹ ಅಗ್ನಿಕುಂಡಗಳು ಅವರ ಜೀವನದ ಬಹಳ ಮುಖ್ಯವಾದ ಒಂದು ಅಂಗ. ಅಂಥ ಅಗ್ನಿಯನ್ನು, ಅಗ್ನಿಕುಂಡವನ್ನು ಈ ಪಾಪಿಯಾದ, ಖಲನಾದ, ಮೂರ್ಖನಾದ ವಿವಿಧ ಹಾಳು ಮಾಡ್ತಿದ್ದಂತೆ. ಹೇಗೆ ಮಾಡ್ತಿದ್ದ ಅಂದರೆ ಶ್ವಕೃನ್ಮೂತ್ರೈಹಿ, ಅಲ್ಲೆಲ್ಲ ಮಲಮೂತ್ರಗಳ ವಿಸರ್ಜನೆ ಮಾಡೋಣಂತೆ. ಮತ್ತು ಆ ದೇಹದ ಮಲ ವಿಸರ್ಜನೆ, ಆ ದೇಹದ ಮೂತ್ರ ವಿಸರ್ಜನೆ ಅಂದರೆ ಅಗ್ನಿಕುಂಡ ಎಲ್ಲ ಕೊಚ್ಚಿಕೊಂಡು ಹೋಗಿಬಿಡಬೇಕು. ಹಾಗೆ ಯಾಗಾಗ್ನಿಗಳ ಕುಂಡವನ್ನೆಲ್ಲ ಹಾಳು ಮಾಡ್ತಾ ಇದ್ದಾನೆ. ಪುರುಷಾನ್ ಯೋಷಿತೋ ದೃಪ್ತ ಕ್ಷ್ಮಾಭೃತ್ ದ್ರೋಣಿಗುಹಾ ಸುಹಾ ನಿಕ್ಷಿಪ್ಯ ಚಾಪ್ಯದಾಂಗ್ ಶೃಂಗೈ ಪೇಷಸ್ಕಾರಿವ ಕೀಟಕಂ. ಇಷ್ಟೇ ಮಾಡಿದರೆ ಹೇಗೋ ಜನ ಅಡ್ಜಸ್ಟ್ ಆಗ್ತಿದ್ರೋ ಏನು ಕಥೆಯೋ. ಇನ್ನೇನು ಮಾಡ್ತಿದ್ದ ಅಂದರೆ ನಗರದ ಒಳಗೆ ಪ್ರವೇಶ ಮಾಡಿ, ನಗರದ ಒಳಗಿರ್ತಕ್ಕಂಥ ಪುರುಷರು, ಸ್ತ್ರೀಯರು ಅವ್ರನ್ನೆಲ್ಲ ಎತ್ಕೊಂಡು ಹೋಗಿ ಊರಿಂದ ಬಹಳ ದೂರದಲ್ಲಿರುವಂಥ ಬೆಟ್ಟ ಗುಡ್ಡೆಗಳ ತಪ್ಪಲು, ಅವುಗಳ ಕಂದಕ, ಅವುಗಳ ಗುಹೆ ಒಳಗೆ ಮುಚ್ಚಿಟ್ಬಿಡ್ತಿದ್ದಂತೆ. ಎಲ್ಲೋ ಹೊರಗೆ ಹೋಗಿದ್ದಾರೆ ಯಜಮಾನರು, ಬರ್ತಾರೆ ರಾತ್ರಿ ಅಂತಂದರೆ ಬರೋದೇ ಇಲ್ಲ. ಇವನು ಎತ್ಕೊಂಡು ಹೋಗಿಬಿಡ್ತಿದ್ದ, ಸ್ತ್ರೀಯರನ್ನ ಎತ್ಕೊಂಡು ಹೋಗಿಬಿಡ್ತಿದ್ದ. ಸಾವಿರ ಜನರನ್ನು ಹೀಗೆ ಹೊತ್ಕೊಂಡು ಹೋಗಿ ಆ ಬೆಟ್ಟಗಳ ಗುಹೆಗಳ ಒಳಗೆ ಇಟ್ಬಿಡ್ತಿದ್ದ. ಅವನು ಹೋದ್ಮೇಲೆ ಈಚೆಗೆ ಬರ್ಬೋದಲ್ವಾ ಅಂದರೆ ಬರಲ ಪ್ರಶ್ನೆಯೇ ಇಲ್ಲ. ಆ ಗುಹೆಗಳ ಬಾಗಿಲುಗಳನ್ನು ಆಚ್ಛಾದ್ಯ ಶೃಂಗೈಹಿ, ಚಿಕ್ಕ ಚಿಕ್ಕ ಬೆಟ್ಟಗಳನ್ನು ತಂದು ಉಳಿದ ಬೆಟ್ಟಗಳ ಗುಹೆಗಳ ಬಾಗಿಲಿಗೆ ಅಡ್ಡ ಇಟ್ಬಿಡ್ತಿದ್ದ. ಏನೋ ಬಾಗಿಲಾದರೆ ಕಾಲಲ್ಲಿ ಒದ್ದೋ ಮುರಿದೋ ಏನೋ ಲಾಕ್ ಹೊಡೆದೋ ಬರೋಣ ಅಂದರೆ ಬೆಟ್ಟಕ್ಕೆ ಬೆಟ್ಟವೇ ಬಾಗಿಲು, ಬರೋ ಪ್ರಶ್ನೆಯೇ ಇಲ್ಲ. ಜೀವಂತ ಸಮಾಧಿ ಆಗಬೇಕು ಅವನು. ಇಂಥ ದುಷ್ಕೃತ್ಯವನ್ನು ಮಾಡ್ತಾ ಇದ್ದಾನಂತೆ. ತಂ ದೇಶಂ ವಿಪ್ರಕುರ್ವನ್ ವೈ ದರ್ಶಯಂಶ್ಚ ಕುಲಸ್ತ್ರೀಯ ಶುತ್ವಾ ಸುಲಲಿತಂ ಗೀತಂ ಗಿರಿಂ ರೈವತಕಂ ಯಯೌ. ಇಷ್ಟೇ ಅಲ್ಲದೆ ಅನರ್ಥ ದೇಶ, ಕೃಷ್ಣನಿಂದ ಆವಾಸಕ್ಕೆ ಯೋಗ್ಯವಾದಂತಹ ಆ ದೇಶದ ಜನರನ್ನು ಹಿಂಸೆ ಮಾಡ್ತಾ, ದರ್ಶಯಂಶ್ಚ ಕುಲಸ್ತ್ರೀಯ, ಕುಲೀನರಾದ ಸ್ತ್ರೀಯರನ್ನು ಹಾಳು ಮಾಡ್ತಾ, ಈ ಸಂದರ್ಭದಲ್ಲಿ ಹೀಗೆಲ್ಲ ಮಾಡುವ ಸಂದರ್ಭದಲ್ಲಿ ಶ್ರುತ್ವಾ ಸುಲಲಿತಂ ಗೀತಂ ಗಿರಂ ರೈವತಕಂ ಯಯೌ, ಈ ವಿವಿಧನ ಕಿವಿಗೆ ಒಳ್ಳೆ ಮ್ಯೂಸಿಕ್ ಬಿತ್ತು, ಗಾಯನ. ಎಲ್ಲಿಂದ ಬರ್ತಾ ಇದೆ ಈ ಗಾಯನ ಅಂತ ಕೇಳ್ತಾ ಕೇಳ್ತಾ ಬಲರಾಮ ಹೆಣ್ಣು ಮಕ್ಕಳ ಜೊತೆ ವಿಹಾರ ಮಾಡುವಂಥ ರೈವತ ಪರ್ವತಕ್ಕೆ ಬಂದಿದ್ದಾನೆ. ತತ್ರ ಪಶ್ಯೇದ್ಯದುಪತಿಂ ರಾಮಂ ಪುಷ್ಕರ ಮಾಲಿನಂ ಸುದರ್ಶನೀಯ ಸರ್ವಾಂಗಂ ಲಲನಾಯೂಥ ಮಧ್ಯಗಂ. ಆ ರೈವತ ಪರ್ವತದಲ್ಲಿ ತತ್ರ ಅಪಶ್ಯತ್, ನೋಡಿದ್ದಾನೆ ಯಾರನ್ನು? ಯದುಪತಿಂ, ಕೃಷ್ಣನನ್ನು. ರಾಮಂ ಬಲರಾಮಂ ಪುಷ್ಕರ ಮಾಲಿನಂ, ಕುತ್ತಿಗೆಯಲ್ಲಿ ಕಮಲದ ಮಾಲೆಯನ್ನು ಧಾರಣೆ ಮಾಡಿದ ಕೃಷ್ಣ ರಾಮರನ್ನು ನೋಡಿದ್ದಾನೆ. ಅವು ಎಲ್ಲಿದ್ದಾರೆ ಅಂದರೆ ಲಲನಾಯೂಥ ಮಧ್ಯಗಂ, ಹೆಣ್ಣು ಮಕ್ಕಳ ಗುಂಪಿನ ನಡುವೆ ರಾಮಕೃಷ್ಣರು ಸ್ವಚ್ಛಂದ ವಿಹಾರ ಮಾಡ್ತಾ ಇದ್ದಾರೆ. ಹೇಗೆ? ಗಾಯಂತಂ ಮದಿರಾಂ ಪೀತ ಮದ ವಿಕ್ವಲಲೋಚನಂ, ವಾರುಣಿ ಮದ್ಯಪಾನವನ್ನು ಮಾಡಿದ್ದಾರೆ, ಒಳ್ಳೆ ಗಾಯನ ಮಾಡ್ತಾ ಇದ್ದಾರೆ. ವಿಭ್ರಾಜಮಾನಂ ವಪುಷಾ ಪ್ರಭಿನ್ನಮಿವ ವಾರಣಂ, ಹೇಗಿದ್ದಾರೆ ಅಂದರೆ ಆನೆಗಳ ಮಧ್ಯದಲ್ಲಿರುವ ಗಂಡಾನೆಯಂತೆ ಕಾಣ್ತಾ ಇದ್ದಾರೆ. ದೃಷ್ಟಾಶಾಕ ಮೃಗ, ಅವರನ್ನು ನೋಡಿದೆ ಈ ಕಪಿ.
ಶಾಖಾಮಾರೂಢ ಕಂಪಯಂದ್ರುಮಾನ್ ಚಕ್ರೆ ಕಿಲ ಕಿಲ ಶಬ್ದಂ ಆತ್ಮಾನಂ ಸಂಪ್ರದರ್ಶಯನ್. ಈ ಹೆಣ್ಣು ಮಕ್ಕಳು ಬಲರಾಮಕೃಷ್ಣರಿರುವ ಜಾಗಕ್ಕೆ ಬಂದು ಕಪಿ ತನ್ನ ಕಪಿಚೇಷ್ಟೆಯನ್ನು ಶುರು ಮಾಡ್ತಂತೆ. ಏನಂದರೆ ಇವರು ಎಲ್ಲಿದ್ದಾರೋ ಅಲ್ಲಿ ಹೋಗಿ ಆ ಮರ ಹತ್ತಿ ಆ ಮರದ ಕೊಂಬೆಯನ್ನು ಅಳ್ಳಾಡಿಸೋದು, ತನ್ನ ಕಡೆ ಅವರ ಕಣ್ಣು ಹರಿದಾಗ ತನ್ನನ್ನು ನೋಡುವಾಗ ಕೆಟ್ಟದಾಗಿ ಶಬ್ದ ಮಾಡೋದು, ಕೆಟ್ಟದಾಗ ತಾನಿರೋದನ್ನು ತೋರಿಸ್ಕೊಳ್ಳೋದು, ಹಾಸ್ಯ ಮಾಡೋದು. ತಂಸ್ಯ ದಾರ್ಶ್ಯಂ ಕಪೇರ್ವೀಕ್ಷ್ಯ ತರುಣ್ಯೋ ಚಾತಿ ಚಾಪಲಂ ಹಾಸ್ಯ ಪ್ರಿಯ ವಿಜಹು ಬಲದೇವ ಪರಿಗ್ರಹ. ಇದೆಲ್ಲ ಸಾಮಾನ್ಯ ಕೋತಿ ಚೇಷ್ಟೆ ಅಂತ. ಆ ಕಪಿ ಮಾಡುವಂಥ ಚೇಷ್ಟೆಯನ್ನು ನೋಡಿ ಹೆಣ್ಣು ಮಕ್ಕಳೆಲ್ಲ ನಕ್ಕಿದ್ದಾರಷ್ಟೇ, ಇದೇನು ಮಾಡುತ್ತೆ ಅಂತ. ಆದರೆ ಅಷ್ಟಕ್ಕೆ ನಿಲ್ಲಿಲ್ಲ ಈ ಕಪಿ. ತಾ ಹೇಲಯ ಮಾಸ, ಅವ್ರನ್ನೆಲ್ಲ ಅವಮಾನ ಮಾಡಲಿಕ್ಕೆ ಶುರು ಮಾಡಿದ್ದೆ. ಹಾಗೆ ಅಂದರೆ ಅವ್ರ ಹತ್ರ ಬರೋದು ಕಪಿ, ತನ್ನ ಹುಬ್ಬನ್ನು ಹಾರಿಸೋದು, ಕಪಿಭ್ರೂಕ್ಷೇಪೈ ಸಮ್ಮುಖಾದಿಬಿಹಿ, ಅವ್ರ ಎದುರಿಗೆ ಬಂದು ಕೆಟ್ಟದಾಗಿ ವರ್ತನೆ ಮಾಡೋದು. ಸಂದರ್ಶಯನ್ ಗುದಂ ತಾಸಾಂ ರಾಮಸ್ಯ ಚ ನಿರೀಕ್ಷತ, ಆ ಹೆಣ್ಣು ಮಕ್ಕಳ ಮುಂದೆ ಬಂದು ಕೆಟ್ಟ ಚೇಷ್ಟೆ ಮಾಡ್ತಾ ತನ್ನ ಗುದವನ್ನು ತೋರಿಸಿ ಅವಹೇಳನ ಮಾಡ್ತಕ್ಕಂಥ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ. ತಂಗ್ರಾವಣ ಪ್ರಾಹರತ್ ಕ್ರುದ್ಧೋ ಬಲಹ ಪ್ರಹರತಾಂಬರಹ, ಹೊಡೆಯೋದು ಬಡಿಯೋದ್ರೊಳಗೆ ಎತ್ತಿದ ಕೈ ಬಲರಾಮ. ಅವು ಏನು ಮಾಡ್ದ, ಗ್ರಾವಣ ಪ್ರಾಹರತ್ತು, ಅಲ್ಲೇ ಇದ್ದ ಒಂದು ಕಲ್ಲು ತಗೊಂಡು ಸಾಮಾನ್ಯ ಕಪಿ ಅಂತ ಹೊಡೆದ. ಆದರೆ ಕಲ್ಲಿಗೆ ಸಿಗುತ್ತಾ ಸವಂಚಯಿತ್ವ ಗ್ರಾವಾಣಂ ಮದಿರಾ ಕಲಶಂ ಕಪಿ, ಅದು ಕಲ್ಲು ಎಸೆದರೆ ತಪ್ಪಿಸ್ಕೊಂಡು ಬಿಡ್ತು. ತಪ್ಪಿಸ್ಕೊಂಡು ಅವರು ಪಾನಕ್ಕಾಗಿ ಇಟ್ಟಂತಹ ಪಾನ ಪಾತ್ರೆಯನ್ನು, ಆ ಕಲಶವನ್ನು ಎತ್ಕೊಂಡು ಬಿಟ್ಟಿದೆ. ಗೃಹೀತ್ವಾ ಹೇಲಯಾಮಾಸ ಧೂರ್ತಸ್ಥಂ ಕೋಪಯನ್ ಭೃಶಂ ನಿರ್ಬಿದ್ಯ ಕಲಶಂ ವಾಸಾಂ ಸ್ಯಾಲ್ಪಯನ್ ಬಲಾತ್. ಅವ್ರೇನು ಕುಡಿಲಿಕ್ಕೆ ಅಂತ ಇಟ್ಕೊಂಡಿದ್ದಾರೆ, ಅವ್ನು ಚೆನ್ನ ಮೇಲಿಂದ ಎತ್ತಾಕಿ ಒಡೆದು ಹಾಕಿಬಿಟ್ಟಿದೆ. ಸ್ತ್ರೀಯರು ಉಡಬೇಕಾದಂಥ ವಾಸಾಂ, ಆ ಸೀರೆಯನ್ನೆಲ್ಲ ಹರಿದಾಕ್ತು. ಆ ಕಪಿಗಳ ಬಲರಾಮನ ಮುಂದೆ ನಿಂತು ದೊಡ್ಡ ಗಾತ್ರದ ಕಪಿ ತನ್ನ ಭುಜವನ್ನು ತೊಟ್ಟೋದು, ತೊಡೆಯನ್ನು ತೊಟ್ಟೋದು ಎಲ್ಲ ಮಾಡ್ತಾ ಇದೆ. ಮಾಡುವ ಮುಖಾಂತರ ಬಲರಾಮನನ್ನು ವಿವಿಧ ಯುದ್ಧಕ್ಕೆ ಆಹ್ವಾನ ಮಾಡಿದ್ದಾನೆ. ಯದ್ಯಪಿ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಈ ಕಥೆಯನ್ನು ವಿಶೇಷವಾಗಿ ಹೇಳಿದ್ದಾರೆ. ಈ ಮೈಂದ ವಿವಿಧರು ಅಶ್ವಿನಿ ದೇವತೆಗಳ ಅಂಶದಿಂದ ಅವತಾರ ಮಾಡಿದ ಮಹಾನುಭಾವರು. ರಾಮಾವತಾರ ಕಾಲದಲ್ಲಿ ರಾಮನ ಸೇವೆ ಮಾಡಿ ಬಹಳ ಪುಣ್ಯ ಸಂಪಾದನೆ ಮಾಡಿದ್ದಾರೆ. ಆದರೆ ಅವರ ಪುಣ್ಯ ಮೋಕ್ಷಕ್ಕೆ ಪ್ರತಿಬಂಧಕವಾದ ಪುಣ್ಯ, ಯೋಗ್ಯತೆಗೆ ಮೀರಿದ ಪುಣ್ಯವನ್ನು ಮಾಡಿಬಿಟ್ಟಿದ್ದಾರೆ. ಭಗವಂತ ಈ ರಾಮಾವತಾರ ಮತ್ತು ಕೃಷ್ಣಾವತಾರದಲ್ಲಿ ದೇವತೆಗಳ ಪುಣ್ಯವನ್ನು ಸಮತೋಲನ ಮಾಡಿದ್ದಾನಂತೆ. ಯಾರು ರಾಮಾವತಾರದಲ್ಲಿ ಕಡಿಮೆ ಪುಣ್ಯ ಮಾಡಿದರೂ ಅವರಿಗೆ ಕೃಷ್ಣಾವತಾರದಲ್ಲಿ ಮತ್ತೊಂದು ಚಾನ್ಸ್ ಕೊಟ್ಟು ಎಷ್ಟು ಬೇಕೋ ಅಷ್ಟು ಪುಣ್ಯವನ್ನು ಮಾಡಿಸಿ ಅವರನ್ನು ಉದ್ಧಾರ ಮಾಡಿದ್ದಾನೆ. ಯಾರು ರಾಮಾವತಾರದಲ್ಲಿ ಅತಿಯಾದ ಪುಣ್ಯ ಮಾಡಿದ್ದಾರೋ ಕೃಷ್ಣಾವತಾರದಲ್ಲಿ ಅವರ ಕಡೆಯಿಂದ ಕಡಿಮೆ ಮಾಡಿಸಿ ಅವರಿಗೆ ಮೋಕ್ಷಕ್ಕೆ ಪ್ರತಿಬಂಧಕವಾಗಿ ಏನಿತ್ತೋ ಅದನ್ನು ತೆಗೆದುಹಾಕಿದ್ದಾನೆ. ಏದಮಾನ ದ್ವಿಟ್ ಅನ್ನುವಂಥ ಭಗವಂತ ತನ್ನ ಹೆಸರನ್ನು ಆ ಮುಖಾಂತರ ತೋರಿಸಿಕೊಟ್ಟಿದ್ದಾನೆ. ಇದು ಏನಾಗಿದೆ ಅಂದರೆ, ಈ ಮೈಂದ ವಿವಿಧರು ಮಾಡಿದ ಪುಣ್ಯ ಹೆಚ್ಚಾಗಿದ್ದ ಕಾರಣ ಅದು ಕಡಿಮೆ ಮಾಡುವ ಸಲುವಾಗಿ ಭಗವಂತ ಅವರಿಗೆ ಅಸುರರ ಆವೇಶ ಆಗುವ ಹಾಗೆ ಮಾಡಿದ. ಜೀವನದಲ್ಲಿ ಒಳ್ಳೆಯವರು ಕೆಟ್ಟವರು ಸಹವಾಸ ನಮಗಾಗಲಿಕ್ಕೂ ಭಗವಂತನ ಅನುಗ್ರಹ, ಭಗವಂತನ ವಿಶೇಷ ಅನುಗ್ರಹವೇ ಕಾರಣ. ದೇವರ ದಯ ಇಲ್ಲ ಅಂದರೆ ಬಾಳಿನಲ್ಲಿ ಸಜ್ಜನರ ಸಮಾಗಮ, ಸಂತರ ಸಮಾಗಮ ಆಗೋದೇ ಇಲ್ಲ. ಅಯೋಗ್ಯರ ಸಹವಾಸ ನಮಗಾಗಿದೆ ಅಂದರೆ ಅದಕ್ಕೂ ದೇವರ ಇಚ್ಛೆಯೇ ಕಾರಣ. ಇನ್ನೊಂದು ಕಥೆ ಏನಾಯಿತು ಅಂದರೆ, ಈ ಮೈಂದ ವಿವಿಧರಲ್ಲಿ ಅಸುರಾವೇಶ ಆಗಲಿಕ್ಕೆ ಮತ್ತೂ ಒಂದು ಕಾರಣ. ಅದೇನೆಂದರೆ, ಸಮುದ್ರ ಮಥನ ಕಾಲದಲ್ಲಿ ದೇವತೆಗಳು ಅಮೃತವನ್ನು ಪಡೆದಿದ್ದಾರೆ. ಆಗ ಸ್ವಲ್ಪ ಅಮೃತ ಉಳಿದಿತ್ತಂತೆ.
ಉಳಿದ ಅಮೃತವನ್ನು ಎಲ್ಲಿಡೋದು ವಿಚಾರ ಮಾಡಿ ಯುದ್ಧದ ಸಂದರ್ಭ, ದೇವತೆಗಳಿಗೂ ದೈತ್ಯರಿಗೂ ಆಗಾಗಿ ಯುದ್ಧ. ಅಮೃತ ಬಂದ ತಕ್ಷಣ 2 ಸಾಲು ಮಾಡಿ ಮೋಹಿನಿ ರೂಪದ ಭಗವಂತ ಎಲ್ಲರಿಗೆ ದೇವತೆಗಳಿಗೆ ಅಮೃತ ಕೊಟ್ಟ. ಕಡೆಗೆ ಇದು ನಮಗೆ ವಂಚನೆ ಆಗ್ತಾ ಇದೆ ಅಂತ ಗೊತ್ತಾದಾಗ ದೈತ್ಯರು ದೇವತೆಗಳ ಮೇಲೆ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದರು. ಆದರೆ ಅಮೃತ ಬಡಿಸುವ ಕಲಶದ ಒಳಗೆ ಇನ್ನು ಸ್ವಲ್ಪ ಉಳಿದಿತ್ತು ಅಮೃತ. ಆಗ ಈ ಅಮೃತವನ್ನು ಎಲ್ಲಿಟ್ಟು ಯುದ್ಧ ಮಾಡೋದು ವಿಚಾರ ಮಾಡುವಾಗ ದೇವತೆಗಳೆಲ್ಲ ಸೇರಿ ಈ ಮೈಂದ ವಿವಿಧರು ಏನಿದ್ದಾರೆ ಅವ್ರ ಕೈಲಿ ಕೊಟ್ಟಿದ್ರಂತೆ, ಸ್ವಲ್ಪ ಯುದ್ಧ ಮಾಡ್ಕೊಂಡು ಬರ್ತೀವಿ ನೋಡ್ಕೋತಾ ಇರ್ರಿ ಅಂತ. ಆಗ ಅವರು ಆ ಕಡೆ ಈ ಕಡೆ ನೋಡಿ ಯುದ್ಧ ಮಾಡೋ ಪ್ರಸಂಗದಲ್ಲಿ ತಾವು 1-2 ಸೌಟು ಬಾಯಿಗೆ ಹಾಕ್ಕೊಂಬಿಟ್ರು. ನೋಡಿ, ಅಮೃತ ಕುಡಿದ್ರೆ ಪ್ರಯೋಜನ ಇಲ್ಲ, ದೇವರು ಕೊಟ್ಟರೆ ಮಾತ್ರ ಪ್ರಯೋಜನ. ನಿಮಗೆ ಹುಷಾರಿಲ್ಲ ಅಂಥೇಳಿ ನೀವೇ ಸೀದಾ ಮೆಡಿಕಲ್ ಶಾಪ್ಗೆ ಹೋಗಿ ಔಷಧಿ ತೊಗೋಬೇಕು ಅಂಥೇಳಿ, ಔಷಧಿ ಸರ್ ಯಾವುದಾದ್ರೇನು ಸರ್ ಅಂಥೇಳಿ ಯಾವುದೋ ಒಂದು ಔಷಧಿ ನೀವು ಬಾಯಿಗೆ ಹಾಕ್ಕೊಂಡ್ಬಿಟ್ರೆ ರೋಗ ಹೋಗೋದಲ್ಲ, ನಾವೇ ಹೋಗಿಬಿಡ್ತೀವಿ. ಇಲ್ಲಿ ಯದ್ಯಪಿ ಅಮೃತ ಅದು, ಆದರೆ ಕೊಡುವವ ಕೊಟ್ಟಾಗ ಮಾತ್ರ ಅದು ಅಮೃತ ಆಗತ್ತೆ ವಿನಃ ಇಲ್ಲದೇ ಇದ್ದರೆ ಅದು ಮೃತಿಗೆ ಕಾರಣ ಆಗತ್ತೆ. ಮೈಂದ ವಿವಿಧರು ಕದ್ದು ಆ ಒಂದು ಅಮೃತವನ್ನು ಪ್ರಾಶನ ಮಾಡಿದ್ದಾರೆ. ಈ ಅಪರಾಧ ನಿಮಿತ್ತವಾಗಿ ಅವರು ಅಸುರಾವೇಶ ಅವರಿಗೆ ಉಂಟಾಗಿದೆ. ಇಷ್ಟಾದ ಮೇಲೂ ಕೂಡ ಮೈಂದ ವಿವಿಧರಾದಾಗ ತಪಸ್ಸು ಮಾಡಿ ಬ್ರಹ್ಮದೇವರಿಂದ ಅವಧ್ಯತ್ವ ವರವನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ, ಜೊತೆಗೆ ಅಮೃತ ಪ್ರಾಶನ ಮಾಡಿದ್ದಾರೆ. ಇದು ಎಲ್ಲವನ್ನೂ ಮೀರಬೇಕು ಅಂದರೆ ಬಲರಾಮನೇ ಬೇಕು, ಅವರ ಸಂಹಾರ ಮಾಡಲಿಕ್ಕೆ ಕೃಷ್ಣನೇ ಬೇಕು, ಮತ್ತೆ ಯಾರ ಕೈಲಾಗೋಲ್ಲ. ಅಲ್ಲ, ಬ್ರಹ್ಮದೇವರ ವರ ಇದೆಯಲ್ಲ, ಬಲರಾಮ ಹೇಗೆ ಸಂಹಾರ ಮಾಡ್ತಾನೆ ಅಂದರೆ ಬಲರಾಮನಲ್ಲಿರುವ ಬಲರಾಮ ರೂಪದ ಕೃಷ್ಣ ಭಗವಂತನ ಕೇಶಾತ್ಮನ ಸನ್ನಿಹಿತ ಸನ್ ಅಂತಾರೆ. ಭಗವಂತನ ಮೂಲ ರೂಪದ ಶುಕ್ಲ ಕೇಶದ ಸನ್ನಿಧಾನದಿಂದ ಆವಿಷ್ಟರಾಗಿ ಬಲರಾಮದೇವರು ಅವತಾರ ಮಾಡಿದ್ದಾರಾದ ಕಾರಣ ಬಲರಾಮದೇವರಲ್ಲಿ ಭಗವಂತನ ಸನ್ನಿಧಾನ. ಈ ಕಥೆ ನಮಗೆ ಮಹಾಭಾರತದಲ್ಲಿ ಇನ್ನೊಂದು ಪ್ರಸಂಗದಲ್ಲಿಯೂ ಬರುತ್ತೆ. ಬಲರಾಮ ಮತ್ತು ಭೀಮ ಇವರಿಬ್ಬರದು ಗಧೆ, ಅದು ಪಾಠ ಹೇಳಿಕೊಡುವ ಗುರುಗಳಂತೆ ಬಲರಾಮದೇವರು, ಶಿಷ್ಯನಂತೆ ಭೀಮಸೇನ ದೇವರು. ಆ ಸಂದರ್ಭದಲ್ಲಿಯೂ ಕೂಡ ದೊಡ್ಡವರಾದಂತಹ ಭಗವಂತನ ಮೇಲೆ ಹೇಗೆ ಗದಾ ಪ್ರಹಾರ ಮಾಡೋದು. ಭೀಮಸೇನ ದೇವರು ಯಾವಾಗ ಭಗವಂತನ ಸನ್ನಿಧಾನ ಅವರಲ್ಲಿ ಅಭಿವ್ಯಕ್ತ ಆಗ್ತಿತ್ತು ಆಗ ಏಟು ತಿಂತಿದ್ರಂತೆ, ಯಾವಾಗ ಅಭಿವ್ಯಕ್ತ ಆಗಲಿಲ್ಲ ಆಗ ಹೊಡೆಯೋರಂತೆ. ಇದಂತೂ ಅಂದರೆ ಅಲ್ಲಿ ಭಗವಂತನ ಸನ್ನಿಧಾನ ವಿಶೇಷ. ಹೀಗಾಗಿ ಬ್ರಹ್ಮದೇವರಿಂದ ಅವಧ್ಯತ್ವವನ್ನು ವರ ಪಡೆದಂಥ ವಿವಿಧನ ಸಂಹಾರಕ್ಕೆ ಬಲರಾಮ ಬರಬೇಕಾಯಿತು, ಕೃಷ್ಣ ಬರಬೇಕಾಯಿತು. ಕೃಷ್ಣನ ಅನುಗ್ರಹ ವಿಶೇಷದಿಂದ ಬಲರಾಮ ಮೊದಲಿಗೆ ಈ ಮೈಂದನನ್ನು ಸಂಹಾರ ಮಾಡ್ತಾ ಇದ್ದಾನೆ, ಮರುದಿನ ವಿವಿಧನನ್ನು ಸಂಹಾರ ಮಾಡಿದ್ದಾನೆ. ಅವನಲ್ಲಿ ಆವಿಷ್ಟರಾಗಿರ್ತಕ್ಕಂಥ ದೈತ್ಯರು ಅವರ ಅಂಧಂತಮಸ್ಸನ್ನು, ಉತ್ತಮರಾಗಿರ್ತಕ್ಕಂಥವರು ತಾವು ಪರಿಶುದ್ಧರಾಗಿ ಉತ್ತಮವಾದ ಲೋಕವನ್ನೇ ಪಡೆದರು ಅನ್ನುವಂತಹ ಕಥೆ. ಇದನ್ನು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತಾವು ತಿಳಿಸ್ಕೊಡ್ತಾ ಇದ್ದಾರೆ. ಭಾಗವತದಲ್ಲಿ ಸಂಕ್ಷೇಪವಾಗಿ ಬರುವಂಥದ್ದು. ಕದರ್ಥೀಕೃತ್ಯ ಬಲವಾನ್ ವಿಪ್ರಚಕ್ರೇ ಮದೋತ್ತತಃ ತಸ್ಯಾಪ್ವಿನಯಂ ದೃಷ್ಟ್ವಾ ದೇಶಾಂಚ ತದ್ರುಪದ್ರುವಾನ್ ಕ್ರುದ್ಧೋ ಮುಸಲಮಾ ದತ್ತಾ ಹಲಂಚಾರಿ ಜಿಗಾಂಸಯ ವಿವಿಧೋಪಿ ಮಹಾವೀರ್ಯ ಶೈಲ್ಯಮುತ್ಪಾಟ್ಯ ಪಾಣಿನ. ಬ್ರಹ್ಮದೇವರ ವರ, ಅಮೃತಪ್ರಾಶನ, ಈ ಎರಡರಿಂದ ಬಲಿಷ್ಠರಾದ ಮದೋನ್ಮತ್ತರಾದಂತಹ ವಿವಿಧ, ಹೀಗೆ ಬಲರಾಮನ ಸಂಗಡಿಗರಾದ ಹೆಣ್ಣು ಮಕ್ಕಳ ಮೇಲೆ ಅಪಚಾರವನ್ನು ಮಾಡಿದ್ದಾನೆ. ಅವನ ಅಭಿನಯ, ಅವನ ದುರ್ವರ್ತನೆಯನ್ನು ನೋಡಿ ಬಲರಾಮ ದೇವರಿಗೆ ಭಾರೀ ಸಿಟ್ಟು ಬಂತು. ಕಲ್ಲು ಹೊಡೆದರೆ ತಪ್ಪಿಸ್ಕೊಳ್ತಾ ಇದ್ದಾನೆ, ಇವನನ್ನು ಬಿಡಬಾರ್ದು ಅಂತ ಹೇಳಿ ತನ್ನ ಮುಸಲ, ಒನಕೆ, ಒಂದು ಕೈಯಲ್ಲಿ ನೇಗಿಲು, ಒಂದು ಕೈಯಲ್ಲಿ ಒನಕೆ ಆಯುಧ ಅಂತ ಮುಸಲವನ್ನು ಕ್ರುದ್ಧೋ ಮುಸಲಮ ದತ್ತ ಹಲಂ ಚಾರಿ ಜಿಗಾಂಸಯ, ಕೈಯಲ್ಲಿ ಮುಸಲವನ್ನು ಹಿಡಿದಿದ್ದಾನೆ.
ಅದೇ ಸಂದರ್ಭಕ್ಕೆ ಇನ್ನು ಈ ಸಣ್ಣ ರೂಪದಲ್ಲಿ ಪ್ರಯೋಜನ ಇಲ್ಲ ಅಂಥೇಳಿ ವಿವಿಧ ಬೆಟ್ಟದ ಆಕಾರ ಬೆಳೆದು ದೊಡ್ಡ ಒಂದು ಬೆಟ್ಟವನ್ನೇ ಕಿತ್ಕೊಂಡು ಬಂದಿದ್ದಾನೆ. ಎದುರಿಗೆ ಬಂದು ನಿಂದು ಅಭೇದ್ಯ ತರಸಾತೇನ ಬಲಂ ಮೂರ್ಧನ್ಯತಾಡಯತ್, ಕೈಯಲ್ಲಿರುವ ಬೆಟ್ಟದಿಂದ ಬಲರಾಮದೇವರ ತಲೆಗೆ ಹೊಡೆದಂತೆ. ತಂತು ಸಂಕರ್ಷಣೋ ಮೂರ್ಧ್ನಿ ಪತಂತ್ಯಮಚಲಂ ವೃಷ, ಏನದು ತಲೆ ಮೇಲೆ ಬೀಳ್ತಿದೆ. ಆ ಸಂದರ್ಭದಲ್ಲಿ ಇನ್ನೇನು ತಲೆಗೆ ಬೀಳಬೇಕು, ಆ ಬೆಟ್ಟವನ್ನು ಸಿಟ್ಟಿನಿಂದ ಒಂದೇ ಕೈಯಲ್ಲಿ ಹಿಡಿದು ಬಿಟ್ಟಿದ್ದಾನಂತೆ. ಹಿಡಿದು ಅಷ್ಟೇ ಸಿಟ್ಟಿನಿಂದ ಆ ಮುಸಲದಿಂದ ಅವನಿಗೆ ಹೊಡೆದಿದ್ದಾನೆ. ಪ್ರತಿಜಗ್ರಾಹ ಭಗವಾನ್ ಮುಸಲೇನ ಅಚ್ಚಹನಂ ಮುಸಲ ತತಮತ್ಕಿಷ್ಕೋ ವಿರೇಜೆ ರಕ್ತಧಾರಯ. ಅವನ ತಲೆ ಒಡೆದು ಸೀಳ್ತಂತೆ, ರಕ್ತ ಹರಿತಾ ಇದೆ ವಿವಿಧನ ತಲೆಯಿಂದ. ಆದರೆ ನೋಡಿ ಆಶ್ಚರ್ಯ, ಎಷ್ಟು ಬಲಿಷ್ಠ ಅಂದರೆ ತಲೆ ಒಡೆದು ರಕ್ತ ಬರ್ತಾ ಇದ್ದರೂ ಕೂಡ ರಾಮನ ಜೊತೆ ಯುದ್ಧ ಮಾಡುವ ಬುದ್ಧಿ ಮಾತ್ರ ಅವನಿಗೆ ಹೋಗಲಿಲ್ಲಂತ. ಸಾಯೋ ಕಾಲದಲ್ಲೂ ದುರ್ಜನರಿಗೆ ದುರ್ಬುದ್ಧಿ ಬಂದುಬಿಟ್ಟಿರುತ್ತೆ. ಯದ್ಯಪಿ ಇವನು ಒಳ್ಳೆಯವನಾದರೂ ಇವನಲ್ಲಿರುವಂಥ ಸಹವಾಸದ ಕೆಟ್ಟದ್ದು. ಸಿಟ್ಟಿನಿಂದ ಬಲರಾಮ ಮೈಂದ ವಿವಿಧ ಎಸೆದಂಥ ಬೆಟ್ಟವನ್ನು, ಪರ್ವತವನ್ನು, ಮರವನ್ನು ಅದನ್ನು ಮತ್ತೆ ನೂರಾಗಿ ಕತ್ತರಿಸಿ ಹಾಕಿದ್ದಾನೆ. ಏವಂ ಯುದ್ಧಯನ್ ಭಗವತ ಭಗ್ನೇ ಭಗ್ನೇ ಪುನಃ ಪುನಃ ಆಕೃಷ್ಯ ಸರ್ವತೋ ವೃಕ್ಷ ನಿರ್ವೃಕ್ಷಮಕರೋದ್ವನಂ. ಎಷ್ಟು ಒಂದೊಂದು ವೃಕ್ಷ ತೆಗೆಯೋದು, ಬಲರಾಮನ ಹೊಡೆಯೋದು ಹಿಂಗೆ ಬಲರಾಮ ದೇವರು ಕತ್ತರಿಸಿ ಹಾಕೋದು. ಇದು ಎಷ್ಟೊತ್ತು ನಡೀತು ಹೀಗೆ ಅಂದರೆ, ಇಡೀ ವನದಲ್ಲಿರುವ ಎಲ್ಲ ವೃಕ್ಷಗಳನ್ನು ಖಾಲಿ ಮಾಡಿಬಿಟ್ನಂತೆ. ಒಂದೇ ಒಂದು ಹುಡುಕು ನೋಡಿದ್ರೂ ಒಂದು ವೃಕ್ಷ ಇಲ್ಲ. ವೃಕ್ಷ ನಿರ್ವೃಕ್ಷ ಮಕರೋತ್ ವನಂ, ಆ ವನವನ್ನೇ ವೃಕ್ಷರಹಿತವಾದ ವನವನ್ನಾಗಿ ಮಾಡಿಬಿಟ್ಟ. ಅಂದರೆ ಇನ್ನೆಷ್ಟು ಭಯಂಕರವಾದ ಯುದ್ಧವನ್ನು ಮಾಡಿರಬೇಡ. ನೋಡ್ದ, ಇನ್ನು ಅಲ್ಲೆಲ್ಲೂ ವೃಕ್ಷಗಳು ಕಾಣಲಿಲ್ಲ, ಮತ್ತು ಕಲ್ಲೇ ಉಳಿದದ್ದು. ಆ ಕಲ್ಲಿನಿಂದ ಬಲರಾಮನ ಮೇಲೆ ಯುದ್ಧವನ್ನು ಮಾಡ್ತಾ ಇದ್ದಾನೆ. ತತ್ಸರ್ವಂ ಚೂರ್ಣಯಾಮಾಸ, ಎಸೆದ ಎಲ್ಲ ಬೆಟ್ಟವನ್ನು ಹಿಟ್ಟು ಮಾಡಿಟ್ಟಿದ್ದಾನೆ ಮುಸಲಾಯುಧನಾಗಿರ್ತಕ್ಕಂತಹ ಬಲರಾಮ. ಕಡೆಗೆ ಬೆಟ್ಟಗಳು ಖಾಲಿ, ವೃಕ್ಷಗಳು ಖಾಲಿ, ಇನ್ನು ಉಳಿದದ್ದೇನು ತನ್ನ ದೈಹಿಕ ಬಲ. ನೋಡಿ, ಇಷ್ಟೆಲ್ಲ ಮಾಡುವಾಗಲೂ ತಲೆ ಒಡೆದು ರಕ್ತ ಸೋರ್ತಾ ಇತ್ತು, ಇನ್ನೆಷ್ಟು ಬಲ ಇರಬೇಡ. ಅವನು ಸಬಾಹು ತಾಲ ಸಂಕಾಶವು, ಈ ವಿವಿಧನ ಕೈ ತಾಳೆ ಮರದಷ್ಟು ಉದ್ದ ಇತ್ತಂತೆ. ಒಳ್ಳೆ ಉಕ್ಕಿನ ಕೈ, ಅದು ಮುಷ್ಟಿಯನ್ನು ಮಾಡಿಕೊಂಡು ಅಸಾಧ್ಯ ರೋಹಿಣಿ ಪುತ್ತಂ ದೌರ್ಭ್ಯಾಂ ವೃಕ್ಷರುಜತ್, ಎರಡೂ ಕೈಗಳನ್ನು ಮುಷ್ಟಿ ಮಾಡಿ ಬಲರಾಮನಿಗೆ ಹೊಡೆದಿದ್ದಾನೆ. ಬಲರಾಮ ಬಹಳ ಸಿಟ್ಟು ಬಂತು ಅವನಿಗೆ. ಕೈಯಲ್ಲಿರುವ ಮುಸಲವನ್ನು ಗಟ್ಟಿಯಾಗಿ ಹಿಡಿದು ಅವನ ಹಲ್ಲು ಕಡಿದು ಬಲರಾಮನ ಮೇಲೆ ಮುಷ್ಟಿಯಿಂದ ಗುದ್ದಿದ್ದ. ಆ ಹಲ್ಲಿನ ಮೇಲೆ ಕೊಟ್ಟನಂತೆ. ಚಕಂಪೇತೇನ ಪತತ ಸಂಕಟೌ ವನಸ್ಪತಿ ಪರ್ವತೋ ನೃಪ ಶಾರ್ದೂಲ ವಾಯುನಾ ನೌರಿವಾಂಭಸಿ. ಆಗ ಮೂತಿ ಮೇಲೆ ಯಾವ ಆ ಒನಕೆಯಿಂದ ಕೊಟ್ಟಿದ್ದಾನೆ. ರಕ್ತವನ್ನು ಕಾರ್ತಾ ಬಿದ್ದು ಸತ್ತಿದ್ದಾನೆ. ರುಧಿರಂ ವಮನ್, ಬಾಯಲ್ಲಿ ರಕ್ತದ ವಮನವನ್ನು ಮಾಡ್ತಾ ಕೆಳಗೆ ಬಿದ್ದುಬಿಟ್ಟಿದ್ದಾನೆ. ಬಿರುಗಾಳಿಗೆ ಸಿಕ್ಕ ಒಂದು ದೊಡ್ಡ ಹಡಗು ಸಮುದ್ರದಲ್ಲಿ ಮುಳುಗುವಂತೆ ದೊಡ್ಡ ಶರೀರದ ವಿವಿಧ ಸತ್ತು ಬಿದ್ದಿದ್ದಾನೆ. ಆಕಾಶದಲ್ಲಿ ದೇವತೆಗಳು, ಸಿದ್ಧರು, ಸಾಧ್ಯರು ಎಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಜಯ ಶಬ್ದೋ ನಮಃ ಶಬ್ದ ಸಾಧು ಸಾಧ್ವೀತಿ ಅಂಬರೇ. ದೇವತೆಗಳೆಲ್ಲ ಜಯವಾಗಲಿ ಬಲರಾಮನಿಗೆ, ಬಲರಾಮನಿಗೆ ನಮಸ್ಕಾರ, ಒಳ್ಳೆ ಕೆಲಸ ಮಾಡಿದ್ದೀಯಪ್ಪ ಅಂತ ಹೇಳಿ ಏವಂ ನಿಹಿತ್ಯ ವಿವಿಧಂ ಜಗದ್ವ್ಯತಿಕರಾವಹಂ ಸಂಸ್ತೂಯಮಾನೋ ಭಗವಾನ್ ಜನೈ ಸ್ವಪುರುಷಮಾವಿಶತ್. ಇಷ್ಟೆಲ್ಲ ಮಾಡಿದಂತಹ ಬಲರಾಮದೇವರು ವಿವಿಧನ ಸಂಹಾರ ಮಾಡಿ ತಾನು ಪಟ್ಟಣವನ್ನು ಪ್ರವೇಶ ಮಾಡಿದ್ದಾನೆ ಎನ್ನುವ ಕಥೆಯನ್ನು, ಬಲಕಾರ್ಯವನ್ನು ವರ್ಣನೆ ಮಾಡಿದ್ದಾರೆ. ಮತ್ತೆ ಶುಕಾಚಾರ್ಯರು ಬಲರಾಮ ಮಾಡಿದ ಮತ್ತೊಂದು ಅದ್ಭುತವಾದ ಸಾಹಸ ಕೆಲಸ ಏನಾಯಿತು? ದುರ್ಯೋಧನ ಸುತಾಂ ರಾಜನ್ ಲಕ್ಷಣಾಂ ಸಮಿತಿಂಜಯ ಸ್ವಯಂವರಸ್ತಾದ್ ಆಹರತ್ ಸಾಂಬೋ ಜಾಂಬುವತಿ ಸುತಃ. ಒಮ್ಮೆ ದುರ್ಯೋಧನ ತನ್ನ ಮಗಳು ಲಕ್ಷಣ ಅಂತ
ದುರ್ಯೋಧನನ ಮಗಳ ಹೆಸರೇನು ಲಕ್ಷಣ. ಆದರೆ ಇಲ್ಲಿ ಅವರಪ್ಪ ದುರ್ಯೋಧನ ಅಲ್ಲ, ಅಷ್ಟೇ ವ್ಯತ್ಯಾಸ. ದುರ್ಯೋಧನನ ಮಗಳು ಲಕ್ಷಣ ಅಂತ ತನ್ನ ಮಗಳಿಗೋಸ್ಕರವಾಗಿ ಒಂದು ಸ್ವಯಂವರ ಏರ್ಪಾಡು ಮಾಡಿದ್ದ. ಸ್ವಯಂವರ ಏರ್ಪಾಡು ಮಾಡಿದಾಗ ಅನೇಕ ಜನ ರಾಜಾದಿರಾಜರು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಕೃಷ್ಣನ ಮಡದಿ ಜಾಂಬುವತಿಯ ಮಗ ಸಾಂಬ ಅಂತ, ಅವನು ಸೀದಾ ಸ್ವಯಂವರಕ್ಕೆ ಹೋಗಿದ್ದೆ, ಯಾರಿಗೆ ಹೇಳಲಿಲ್ಲ ಕೇಳಲಿಲ್ಲ, ಸೀದಾ ಹೆಣ್ಣು ಮಗಳನ್ನು ಅಪಹಾರ ಮಾಡ್ಕೊಂಡು ಬಂದೇ ಬಿಟ್ಟ. ಒಂಥರ ಪರಂಪರಾ ಪ್ರಾಪ್ತ, ಅವರಪ್ಪನೂ ಹಾಗೆ ಮಗನೂ ಹಾಗೆ. ಅಂದರೆ ಅದು ತಪ್ಪು ದೃಷ್ಟಿಯಲ್ಲಿ ನಾವು ತಿಳಿಬಾರ್ದು. ಕ್ಷತ್ರಿಯರಿಗೆ ಅವರ ಶಕ್ತಿಯ ಮೇಲೆ ಅಪಾರವಾದ ನಂಬಿಕೆ. ಇಡೀ ಜಗತ್ತನ್ನೇ ತಮ್ಮ ಶಕ್ತಿಯಿಂದ ತಮ್ಮ ವಶದಲ್ಲಿ ಇಟ್ಕೊಳ್ಳುವಂಥದ್ದು ಕ್ಷತ್ರಿಯರ ಸಲ್ಲಕ್ಷಣ. ಮತ್ತು ಅವರಿಗೆ ವಿಹಿತವೂ ಕೂಡ, ಮಾಡಬಾರದ್ದಲ್ಲ ಅವ್ರಿಗದು. ಸಾಂಬ ಏನು ಮಾಡಿದ್ದಾನೆ, ಲಕ್ಷಣೆಯನ್ನು ಅಪಹಾರ ಮಾಡಿಬಿಟ್ಟಿದ್ದಾನೆ. ಅಲ್ಲ, ಹೀಗೆ ಮಾಡ್ಬೋದಾ ಅಂತಂದರೆ, ಯದ್ಯಪಿ ಮನ್ಮಥ ಅವತಾರನಾಗಿರ್ತಕ್ಕಂಥ ಷಣ್ಮುಖ ಬ್ರಹ್ಮದೇವರ ಸನ್ನಿಧಾನದಿಂದ ಯುಕ್ತನಾಗಿ ಕೃಷ್ಣನ ಹೆಂಡತಿಯಾದ ಜಾಂಬುವತಿಯಲ್ಲಿ ಸಾಂಬನಾಗಿ ಅವತಾರ ಮಾಡಿದ್ದಾನೆ. ಈ ದುರ್ಯೋಧನನ ಮಗಳೇನಿದ್ದಾಳೆ ಲಕ್ಷಣ, ಇವಳು ರತಿಯ ಅವತಾರ. ಹಾಗಾಗಿ ಸಾಂಬನಿಗೆ ನಿಯತವಾದ ಪತ್ನಿ ಯಾರಂದರೆ ಅದು ಲಕ್ಷಣೆ. ಅವನಿಗೇನು ಸಿಟ್ಟು, ದುರ್ಯೋಧನ ಹೆಣ್ಣು ಮಗಳಿಗೆ ಮದುವೆ ಮಾಡಿದ್ರೆ ತಪ್ಪಿಲ್ಲ, ಆದರೆ ತನ್ನ ಹೆಂಡತಿಗೆ ಮದುವೆ ಮಾಡ್ತಾ ಇದ್ದಾನಲ್ಲ, ಅದು ಕಿರಿಕಿರಿ. ಏನೋ ಹೆಣ್ಮಕ್ಳಿಗೆ ಮದುವೆ ಮಾಡ್ತಾರೆ, ಮಾಡಬಹುದು, ಆದರೆ ಮದುವೆ ಆದ ಹೆಂಡತಿಯನ್ನು ಕರ್ಕೊಂಡು ಹೋಗಿ ಇನ್ನೊಬ್ಬರಿಗೆ ಸ್ವಯಂವರ ಅಂತ ಏರ್ಪಾಡು ಮಾಡಿದ್ರೆ ಗಂಡನಿಗೆ ಹೇಗಾಗಬೇಡ. ಹಾಗಾಗಿ ನಿಯತ ಪತಿ ಪತ್ನಿಯರಾದ ಕಾರಣ ಸಾಂಬ ಆ ಲಕ್ಷಣೆಯನ್ನು ಅಪಹಾರ ಮಾಡ್ಕೊಂಡು ಬಂದಿದ್ದ. ಕುರವ ಕುಪಿತಾವೂಚು ದುರ್ವಿನೀತೋ ಅಯಮರ್ಭಕಃ ಕದರ್ತಿ ಕೃತನ ಕನ್ಯಾಂ. ಆಗ ಈ ಕೌರವರಿಗೆಲ್ಲ ಭಾರಿ ಸಿಟ್ಟು ಬಂತಂದು. ಎಂಥ ಹುಡುಗ, ಸ್ವಲ್ಪ ಹೇಳೋರಿಲ್ಲ, ಅಪ್ಪ ಹೇಗೋ ಮಗನೂ ಹಾಗೆ, ಅವಿನೀತ, ಚೂರು ಹೇಳೋರು ಕೇಳೋರಿಲ್ಲ. ನಾವೆಲ್ಲ ಅಲ್ಲೇ ಇದ್ದೀವಿ, ನಮ್ಮನ್ನೇನು ಒಂದು ಮಾತು ಕೇಳೋದು ಬೇಡವಾ, ಹೇಳೋದು ಬೇಡವಾ, ನಮ್ಮನ್ನೆಲ್ಲ ಧಿಕ್ಕಾರ ಮಾಡಿ ಆ ಕನ್ಯೆಯನ್ನು ಅಪಹಾರ ಮಾಡ್ಕೊಂಡು ಹೋಗಿದ್ದಾನೆ. ಬದ್ನಿತೈನಂ ದುರ್ವಿನೀತಂ ಕಿಂ ಕರಿಷ್ಯಂತಿ ವೃಷ್ಣೆ. ಹೋಗವನ್ನ ಹಿಡ್ಕೊಂಡು ಬರೋಣ, ಅವನು ತಂದು ಒಳಗೆ ಹಾಕಿಬಿಡೋಣ, ಜೈಲಲ್ಲಿ ಕೂಡ ಹಾಕೋಣ. ಕಿಂಕರಿಷ್ಯಂತಿ ವೃಷ್ಣಯ, ಏನು ಮಾಡ್ತಾರೆ ನೋಡ್ತೀವಿ. ಅವರು ಯಾದವರು ಸಿಟ್ಟು ಮಾಡಿಕೊಂಡ್ರೆ ಮಾಡಿಕೊಳ್ಳಿ, ಏನು ಮಾಡ್ತಾರೆ, ಏ ಅಸ್ಮತ್ ಪ್ರಸಾಪೋಪಚಿತಾಂ ದತ್ತಾನ್ನೋ ಬುಂಚಂತೆ ಮಹಿಂ. ಯದ್ಯಪಿ ಯಾದವರಿಗೆ ನಾವು ಕೊಟ್ಟದ್ರಿಂದಲೇ ಅವರು ಬದುಕಿರೋದು ಅಂತ ಇದ್ದಾರೆ ದುರ್ಯೋಧನಾದಿಗಳು. ನಾವೆಲ್ಲ ಚಕ್ರವರ್ತಿಗಳು, ಇವರೆಲ್ಲ ಒಂದು ಹಳ್ಳಿ ಗಿಳ್ಳಿ ಇಂಥದ್ದನ್ನು ನೋಡ್ಕೊಳ್ಳುವ ಪಟೇಲರಿದ್ದ ಹಾಗೆ, ಅಥವಾ ಒಂದು ದೊಡ್ಡ ಹಳ್ಳಿಯನ್ನು ನೋಡ್ಕೊಳ್ಳುವವರು ಥರ ವಿನಃ ಇವರೇನು ಸ್ವತಂತ್ರರಾದ ರಾಜರಲ್ಲ. ಅವ್ರಿಗೇನಾದರೂ ಒಂದು ಭೂಮಿ ಕಾಣಿ, ಒಂದು ಅಧಿಕಾರ, ಅಂತಸ್ತು, ಐಶ್ವರ್ಯ ಇದೆ ಅಂದರೆ ಚಕ್ರವರ್ತಿಗಳಾದ ನಾವು ಅನುಗ್ರಹದಿಂದ ಕೊಟ್ಟದ್ದು. ನಾವು ಕೊಟ್ಟಿದ್ದು ತಿಂದು ನಮ್ಮ ಎದುರಿಗೇನೆ ಇಟ್ಟು ಜೋರಿದ್ದಾರಲ್ಲ ಇವರು. ನಿಗೃಹೀತಂ ಸುತಂ ಶ್ರುತ್ವ ಯದ್ಯಪ್ಯೆ ಅಂತಿ ವೃಷ್ಣಯ. ಅವ್ರ ಮಗನ ಹಿಡಿದು ಒಳಗೆ ಹಾಕೋಣ. ಇಲ್ಲಿ ಬಂದರೆ ಗೊತ್ತಾಗತ್ತೆ. ಭಗ್ನ ದರ್ಪಾಶಮಮ್ಯಾಂತಿ ಶೀರ್ಣ ದಂತ ಇವಾಹಯ. ಅಹಿ ಅಂದರೆ ಹಾವು, ಹಲ್ಕಿತ್ತು ಹಾವು ಥರ ಮಾಡಬೇಕೀಗ. ಅವ್ರು ಬರಲಿ ಮಾಡೋಣ ಅಂತ ಹೀಗೆಲ್ಲ ಅಂದ್ಕೊಂಡಿದ್ದಾರೆ. ಈ ಮೀಟಿಂಗಲ್ಲಿ ಹೆಡ್ ಯಾರಂದರೆ ಕರ್ಣ ಅಂತ. ಈ ಥರ ಮೀಟಿಂಗ್ ಮಾಡಿದ್ದಕ್ಕೆ ಇತಿ ಕರ್ಣಂ ಸಮಾಲೋಕ್ಯ ಭೂರಿಶ್ರವಸು ಯೋಧನು ಸ ದುಶಾಸನ ಗಾಂಧಾರು ದುರ್ಮಂತ್ರೈ ಕಾಂತ ಕುಶಿನು. ಕೆಟ್ಟದಾಗ ಆಲೋಚನೆ ಮಾಡೋದೊಳಗೆ ದುರ್ಬುದ್ಧಿ ಒಳಗೆ ಇವರೆಲ್ಲ ಎತ್ತಿದ ಕೈ. ಯಾರ್ಯಾರು? ಕರ್ಣ, ಆಮೇಲೆ ಭೂರಿಶ್ರವ, ದುರ್ಯೋಧನ, ದುಶಾಸನ, ಆಮೇಲೆ ಇವ್ರ ಮೇಲೆ ಒಬ್ಬ ಸೋದರ ಮಾವ, ಅವನು ಯಾವಾಗಿರೋನೆ ಕಂದಹಾರ್ನವನು, ಗಾಂಧಾರಿ ತಮ್ಮ ಅಣ್ಣನಾಗಿ ಬಂದವ, ಶಕುನಿ, ಇವರೆಲ್ಲ ಸೇರಿದ್ದಾರೆ. ವೇದವ್ಯಾಸದೇವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಇವರೆಲ್ಲ ಮೀಟಿಂಗ್ ಮಾಡಿ ಒಂದು ನಿರ್ಣಯ ತೊಗೊಂಡ್ರಂತೆ, ಅವನು ಒಳಗೆ ಹಾಕೋಣ ಅಂತ.
ಆ ಸಂದರ್ಭದಲ್ಲಿ ಅಲ್ಲಿರುವ ಹಿರಿಯರ ಮಾತನ್ನು ಪರಿಗಣನೆ ಮಾಡಲಿಲ್ವಂತೆ. ಯಾರು ಹಿರಿಯರು? ಹೆತ್ತಮ್ಮ ಗಾಂಧಾರಿ ಹೇಳಿದ್ಲಂತೆ ದುರ್ಯೋಧನಂಗೆ, ಹೋದ್ರೆ ಹೋಲಿ ಬಿಡಪ್ಪ, ಅಷ್ಟು ಒಳ್ಳೆ ಹುಡುಗ ಎಲ್ಲಿ ಸಿಗಬೇಕು? ಕೃಷ್ಣನ ಬೀಗತನ ನಿಂಗೆ ಎಲ್ಲಿ ಜನ್ಮದಲ್ಲಿ ಸಿಗಲ್ಲ. ಅಂಥ ಕೃಷ್ಣನ ಮಗ ತಾನಾಗಿ ತಾನೇ ಬಂದು ಕರ್ಕೊಂಡು ಹೋಗಿದ್ದಾನೆ ಅಂದರೆ ಇದಕ್ಕಿಂತ ನಿಂಗೇನು ಬೇಕು? ಅದರಿಂದ ಹೋಗಬೇಡ ಅಂತ ಗಾಂಧಾರಿ ಮತ್ತು ಮಹಾ ಮುತ್ಸದ್ದಿ ಮೇಧಾವಿಯಾದ ಬ್ರಹ್ಮಜ್ಞಾನಿಯಾದ ವಿದುರ ಅವರು ಹೇಳ್ತಾ ಇದ್ದಾರೆ, ಹೋಗಬೇಡ್ರಿ, ಇದೆಲ್ಲ ಮಾಡಬಾರ್ದು. ಏತೆ ಅತಿಕ್ರಮ್ಯ ವಿದುರಂ ಗಾಂಧಾರೀಂಚ ಯಶಸ್ವಿನಂ ಸಾಂಬ ಮಾರೇ ಬಿರೆ ಬದ್ಧಂ ಕುರು ವೃದ್ಧೈರ ಸಂಗತಃ. ಇಲ್ಲ ಇಲ್ಲ ಅಂಥೇಳಿ ನಾವು ಹೋಗೋದೆ ಅಂಥೇಳಿ ಅವರ ಮಾತನ್ನು ಪಕ್ಕಕ್ಕಿಟ್ಟು ಹಿರಿಯರ ಜೊತೆಗೆ ಯಾವ ಸಮಾಲೋಚನೆಯೂ ಇಲ್ಲದೆ ಇವನನ್ನು ಬಂಧನಕ್ಕೆ ಒಳಪಡಿಸಬೇಕು ಅಂತ ದುರ್ಯೋಧನ, ಕರ್ಣ, ಶಕುನಿ, ದುಶಾಸನ ಇವರೆಲ್ಲ ಹೊರಟಿದ್ದಾರೆ. ಆದರೆ ಇವರೆಲ್ಲ ಬಂದು ಯುದ್ಧ ಮಾಡುವ ಸಂದರ್ಭದಲ್ಲಿ ಪ್ರಗೃಹ್ಯ ರುಚಿರಂ ಚಾಪಂ ತಸ್ಥಿತೌ ಸಿಂಹೈವೈಕಲಃ, ಒಬ್ಬನೇ ಸಿಂಹದ ಹಾಗೆ ಸಾಂಬ ಯುದ್ಧ ಮಾಡಿದ್ದಾನಂತೆ. ಅವೇನು ಸಾಮಾನ್ಯ ಅಲ್ಲ. ಆ ಸಂದರ್ಭದಲ್ಲಿ ಕರ್ಣನನ್ನು ಮುಂದೆ ಮಾಡಿಕೊಂಡು ಯುದ್ಧ ಮಾಡಿದಂತಹ ಕೌರವರು ಸಾಂಬನನ್ನು ಸೆರೆ ಹಿಡಿಬೇಕು ಅಂತ ಅವನ ಸುತ್ತ ಬಾಣಗಳ ಮಳೆಯನ್ನೇ ಸುರಿಸಿಬಿಟ್ಟಿದ್ದಾರೆ. ಆದರೆ ಸಾಂಬನಿಗೆ ಇವರೆಲ್ಲ ಒಬ್ಬನ ಮೇಲೆ 8 ಜನದ ಹೋರಾಟ. ಆದರೆ ಸಾಂಬನ ಯುದ್ಧ ತುಂಬ ಕಾಲ ನಡೀಲಿಲ್ಲಂತೆ. ಕಡೆಗೆ ಸಾಂಬನನ್ನು ಹಿಡ್ಕೊಂಡು ಬಿಟ್ಟಿದ್ದಾರೆ. ಅವನಿಗೆ ರಥ ಇಲ್ಲದ ಹಾಗೆ ಮಾಡಿ ಆ ಕನ್ಯೆಯನ್ನು ಕರ್ಕೊಂಡು ಸಾಂಬನನ್ನು ಹಿಡ್ಕೊಂಡು ಭಾರೀ ದೊಡ್ಡ ಗೆಲುವನ್ನು ಸಂಪಾದನೆ ಮಾಡಿದ ಹಾಗೆ ಊರಿಗೆ ಬಂದಿದ್ದಾರೆ. ಹಿರಿಯರಿಗೆಲ್ಲ ಹೇಳಿದರು, ನೋಡಿ ನೀವು ಬೇಡ ಆಗಲ್ಲ ಅಂದರೆ ಹಿಡ್ಕೊಂಬಂದಿಲ್ವೇನು ನಾವು ಅಂಥೇಳಿ ತಂದು ಒಳಗೆ ಹಾಕಿಬಿಟ್ರು. ಕಡೆಗೆ ಇಷ್ಟೆಲ್ಲ ಆದಮೇಲೆ ಒಂದಿನ ನಾರದರಿಗೆ ಸುದ್ದಿ ಗೊತ್ತಾಯ್ತಂದ. ಯಾರಿಗೆ ಗೊತ್ತಾಗದಿದ್ರು ನಾರದರಿಗೆ ಗೊತ್ತಾಗ್ಬಿಡುತ್ತೆ. ಅವರು ಸೀದಾ ಯಾದವರ ಬಳಿ ಹೋಗಿ ಈ ವೃತ್ತಾಂತವನ್ನೆಲ್ಲ ಹೇಳ್ತಾ ಇದ್ದಾರೆ. ಅಲ್ಲ, ನಿಮ್ಮ ಹುಡುಗ ಎಲ್ಲರೂ ಹೊರಗೋದ್ರೆ ಎಲ್ಲಿ ಹೋದ, ಎಲ್ಲಿ ಬಂದ ಕೇಳಬೇಕೋ ಬೇಡೋ? ನಿಮ್ಮ ಹುಡುಗನನ್ನು ಆ ಕೌರವರು ತಾವು ಬಂದಿಖಾನೆಯಲ್ಲಿಟ್ಟಿದ್ದಾರೆ. ಹೀಗೆ ಹೇಳಿದಾಗ ಬಹಳ ಸಿಟ್ಟು ಬಂತು. ಅವರೆಲ್ಲ ಉಗ್ರಸೇನನ ಜೊತೆಗೆ ಕೂತು ವಿಚಾರ ಮಾಡಿ ಅವರ ಜೊತೆ ಯುದ್ಧಕ್ಕೆ ಹೋಗಬೇಕು ಅಂತ ವಿಚಾರ ಮಾಡಿದ್ದಾರೆ. ಜಗಾಮ ಹಸ್ತಿನಾಪುರಂ. ಆದರೆ ಈ ಸಂದರ್ಭದಲ್ಲಿ ಬಲರಾಮ ಎದ್ದು ನಿಂತು ಮಾತಾಡ್ತಾ ಇದ್ದಾನೆ. ಅಲ್ಲ, ಒಬ್ಬ ಹುಡುಗನ ಕರ್ಕೊಂಡು ಬರಲಿಕ್ಕೆ ನಾವು ದಂಡು ದಾಳಿ ಸಮೇತ ಹೋಗೋದು ಅಷ್ಟು ಸೂಕ್ತ ಅಲ್ಲ. ಇಷ್ಟರ ಮೇಲೆ ಕೌರವರು ನಮಗೇನು ದೂರದವರಲ್ಲ, ಬೇಕಾದವರೇ. ಅದೇನೆಂದರೆ ಈ ಬಲರಾಮನಿಗೆ ಶಿಷ್ಯ ವಾತ್ಸಲ್ಯ. ಆ ಶಿಷ್ಯ ಯಾರು? ದುರ್ಯೋಧನ. ಅವನ ಮೇಲೆ ಯುದ್ಧ ಹೋಗೋದು ಹೇಗೆ? ಅದಕ್ಕೆ ಬಲರಾಮ ಹೇಳ್ತಾ ಇದ್ದಾನೆ, ಇದು ನನಗೇನೋ ಕೌರವರಿಗೂ ಯಾದವರಿಗೂ ಯುದ್ಧ ಆಗೋದು ನಂಗೆ ಇಷ್ಟ ಇಲ್ಲ. ಸಿಟ್ಟಾದ ಎಲ್ಲ ಯಾದವರಿಗೆ ಸಮಾಧಾನ ಮಾಡ್ತಾ ಇದ್ದಾನೆ. ನೀವೇನು ಯೋಚನೆ ಮಾಡಬೇಡಿ, ನಾನು ದುರ್ಯೋಧನಾದಿಗಳಿಗೆ ಬುದ್ಧಿ ಹೇಳಿ ನಮ್ಮ ಹುಡುಗನ್ನ ಬಿಡಿಸ್ಕೊಂಡು ಬರೋ ಜವಾಬ್ದಾರಿ ನಂದು ಅಂತ ಹೇಳಿ ಒಂದಷ್ಟು ಜನ ಬ್ರಾಹ್ಮಣರನ್ನು ಕರ್ಕೊಂಡು ತಾನು ರಥಸ್ಥನಾಗಿ ಹೋಗಿದ್ದಾನಂತೆ. ಹಸ್ತಿನಾಪುರಕ್ಕೆ ಒಬ್ಬನೇ ಒಬ್ಬ ಬಲರಾಮ, ಜೊತೆಗೆ ಒಂದು 4 ಜನ ಆಚಾರ. ಗತ್ವಾ ಗಜಾಕ್ವಯಂ ರಾಮ ಬಾಕ್ಯೋಪವನಮಾಶ್ರಿತ ಉದ್ಧವಂ ಪ್ರೇಷಯಾಮಾಸ ಧೃತರಾಷ್ಟ್ರಾಯ ಶಾಂತಯೇ. ಬಲರಾಮ ಹಸ್ತಿನಾಪುರಕ್ಕೆ ಬಂದವ ನೇರ ಊರೊಳಗೆ ಹೋಗದೆ ಹೊರಗಿರುವ ಒಂದು ಉಪವನದಲ್ಲಿ ವಿಶ್ರಾಂತಿ ಗೃಹದಲ್ಲಿ ಇದ್ದಾನೆ. ತಾನು ಬಂದಿರುವ ಸುದ್ದಿಯನ್ನು, ನಡೀತಿರುವ ಕಲಹ, ಇದಕ್ಕೇನಾದರೂ ಮಾಡಿ ಸಮಾಧಾನ ಮಾಡಬೇಕು ಹೇಳಿ ಉದ್ಧವನನ್ನು ಕಳಿಸ್ಕೊಟ್ನಂತೆ. ಮಂತ್ರಿ ಉದ್ಧವ ಧೃತರಾಷ್ಟ್ರ, ಭೀಮ, ದ್ರೋಣ, ಬಾಕ್ಲೀಕ, ದುರ್ಯೋಧನ ಎಲ್ಲರನ್ನ ನೋಡಿ ತಾನು ಬಂದಿರೋದನ್ನು ಬಲರಾಮ ಏನು ಹೇಳಿದ್ದಾನೆ ಅದನ್ನೆಲ್ಲ ತಿಳಿಸಿದ್ದಾನೆ. ಅವ್ರಿಗೂ ಎಲ್ಲ ಬಹಳ ಖುಷಿ ಆಯಿತು. ಬಲರಾಮ ಅಂದಮೇಲೆ ದುರ್ಯೋಧನಂಗೆ ಭಾರಿನೇ ಖುಷಿ. ಗುರುಗಳು ಪಾಠ ಹೇಳಿಕೊಟ್ಟ ಆಚಾರ್ಯರು
ಅವು ಏನು ಮಾಡ್ದ, ತೇಪಿ ಪೀತಾ ಸಮಾಕರಣ ಪ್ರಾಪ್ತಂ ರಾಮ್ ಸುಹೃತ್ತಮಂ ತಮರ್ಚಯಿತ್ವಾ ಬೇಯು ಸರ್ವೇ ಮಂಗಲಪಾಣಯ. ಅವರು ಕೂಡ ಬಲರಾಮ ಬಂದಿದ್ದಾನೆ ಅಂದಮೇಲೆ ನಾವು ಗೌರವ ಮಾಡಬೇಕಾದ್ದೆ ಅಂಥೇಳಿ ಅವನಿಗೆ ಸತ್ಕಾರ ಮಾಡಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ತಗೊಂಡು ಎಲ್ಲಿದ್ದಾನೆ ಅಲ್ಲೇ ಹೋಗಿ ಕರ್ಕೊಂಡು ಬರೋಣ ಅಂತ ಹೋದರು. ತಮ್ ಸಂಗಮ್ಯ ಯಥಾನ್ಯಾಯಂ ಗಾಮಗ್ರ್ಯಂ ಚ ನಿವೇದಯನ್. ಅವನಿಗೆ ಭೇಟಿ ಮಾಡಿದ್ದಾರೆ. ಯಥಾನ್ಯಾಯಂ ಕ್ರಮಬದ್ಧವಾದ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟಿದ್ದಾರೆ. ತೇಷಾಂ ಯೇ ತತ್ ಪ್ರಭಾವಜ್ಞಾ, ಅವನ ಮಹಿಮೆಯನ್ನು ಬಲ್ಲವರೆಲ್ಲ ಪ್ರಣೇಮು ಶಿರಸ ಬಲಂ, ಭಕ್ತಿಯಿಂದ ತಲೆಬಾಗಿ ಬಲರಾಮನಿಗೆ ನಮಸ್ಕಾರ ಮಾಡಿದ್ದಾರೆ. ಒಬ್ರಿಗೊಬ್ರು ಕೇಳಿದ್ರು, ನೀವು ಹೇಗಿದ್ದೀರಿ, ನೀವು ಹೇಗಿದ್ದೀರಿ, ಆರೋಗ್ಯನ, ಓಕೆ ಮುಗೀತು. ಆಮೇಲೆ ಉಗ್ರಸೇನ ಕ್ಷಿತಿಶೇಷೋ ಯದ್ವಾ ಜ್ಞಾಪಯತ್ ಪ್ರಭು. ಬಲರಾಮ ಮಾತಾಡ್ತಾ ಹೇಳ್ತಾ ಇದ್ದಾನೆ, ನಮ್ಮ ರಾಜನಾದ ಉಗ್ರಸೇನ ನಿಮಗೆಲ್ಲ ಆಜ್ಞೆ ಮಾಡಿದ್ದಾನೆ. ಸ್ವಲ್ಪ ಮೆಣಸಿನಕಾಯಿ ಇಟ್ಟಾಗಾಯಿತು. ಇಲ್ಲ ನಾವೇ ಅವ್ರಿಗೊಂದು 30-40 ಕೊಟ್ಟು ವಾಸ ಮಾಡ್ಕೊಂಡಿರಿ ಅಂದರೆ ಈಗ ನಮ್ಮ ಮೇಲೆ ಆರ್ಡ್ರ್ ಮಾಡ್ತಾ ಇದ್ದಾರಾ ಅನ್ನುವಂತೆ ದುರ್ಯೋಧನಾದಿಗಳ ಭಾವನೆ. ತದಂ ವ್ಯಗ್ರದಿಯ ಶ್ರುತ್ವ ಕುರುದ್ವಮ್ಮ ವಿಲಂಬಿತಂ. ಬಲರಾಮ ಹೇಳ್ತಾ ಇದ್ದ, ನಮ್ಮ ರಾಜನಾದ ಉಗ್ರಸೇನ ಹೇಳಿದ್ದಾನೆ, ಅವನು ಹೇಳಿದ್ದನ್ನು ಸರಿಯಾಗಿ ಗಮನ ಇಟ್ಟು ಕೇಳಿ. ಅವನ ಮಾತು ಏನೋ ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಈ ಲಾಕ್ಡೌನ್ ಇದ್ದಂಗೆ ಆಚರಣೆ ಮಾಡಿದ್ರೆ ಮಾಡ್ಬೋದು, ಹಿಂಗೆ ಅಂದ್ಕೊಂಡ್ಬಿಟ್ಟಿರಾ. ಯದ್ಯೂಯಂ ಬಹವಸ್ತ್ವೇಕಂ ಜಿತ್ವಾ ಧರ್ಮೇಣ ಧಾರ್ಮಿಕಂ. ನೀವು ಅಧರ್ಮದ ಯುದ್ಧ ಮಾಡಿ ನಮ್ಮ ಹುಡುಗನ ಒಳಗೆ ಹಾಕಿದ್ದೀರಿ. ಅವನು ಧರ್ಮದಿಂದ ಬಂದವ. ಅಂದ್ರೇನೆಂದರೆ ಅವನು ಒಳ್ಳೆ ಬ್ರಹ್ಮಚಾರಿಯಾಗಿದ್ದ, ಒಂದು ಹೆಣ್ಣನ್ನು ಮದುವೆ ಆಗಲಿಕ್ಕೆ ಯೋಗ್ಯನಾದ ವರ ಆಗಿದ್ದ, ಅವನಿಗೊಂದು ತಾಕತ್ತಿತ್ತು ಅಂದರೆ ಅವನು ಹಿಡ್ಕೊಂಡು ಹೋಗ್ಬೋದು. ಹಿಂದಿನ ಕಾಲದಲ್ಲಿ ರಾಜರ ಹೆಣ್ಣು ಮಕ್ಕಳಿಗೆ ಇಂಥವನೇ ಗಂಡ ಅಂತ ನಿಶ್ಚಯ ಮದುವೆ ಆಗೋವರೆಗೂ ಆಗ್ತಿರಲಿಲ್ಲ. ಯಾಕೆಂದರೆ ಮದುವೆ ದಿನವೇ ಒಬ್ರಿಗೊಬ್ರು ಹೊಡೆದಾಡಿ ಬಡದಾಡಿ ಯಾರ್ದು ಬಲ ದೊಡ್ಡದಿತ್ತೋ ಅವನು ಮದುವೆ ಮಾಡ್ಕೊಂಡು ಹೋಗ್ತಿದ್ದ. ಇದು ಕತೆ. ಜಾತಕ ತೋರಿಸೋದು, ಹುಡುಗಿ ಇಷ್ಟ ಹುಡುಗ ಇಷ್ಟ, ಇವೆಲ್ಲ ಪ್ರೋಗ್ರಾಮೇ ಇಲ್ಲಂತ. ಹಾಗಾಗಿ ನಮ್ಮ ಹುಡುಗ ಧರ್ಮದಿಂದ ಬಂದ, ಹುಡುಗಿ ಹಿಡಿಸ್ತು ಎತ್ಕೊಂಡು ಹೋದ. ನೀವು ಅಧಾರ್ಮಿಕರು. ಯಾವಾಗಲೂ ಏನು ಅಧರ್ಮ ಅಂದರೆ ಒಬ್ಬ ಯುದ್ಧ ಮಾಡುವವನ ಎದುರಿಗೆ ಒಬ್ಬನೇ ಯುದ್ಧ ಮಾಡಬೇಕು, ಹಿಂದಿನಿಂದ ಪಕ್ಕದಿಂದ ಅವೆಲ್ಲ ಮಾಡಬಾರ್ದು. ಕ್ರಮ ಅಲ್ಲ ಇದು. ಏಕಾಂಗಿಯಾಗಿ ಬಂದ ಒಬ್ಬನನ್ನು ಸೆರೆ ಹಿಡ್ಕೊಂಡು ಕಟ್ಟಾಕಿದ್ದೀರಿ. ನಾವು ನಿಮ್ಮ ಬಂಧುಗಳು, ನೀವು ಮಾಡಿದ ತಪ್ಪನ್ನು ನಾವು ಸಹಿಸ್ಕೊಂಡಿದ್ದೇವೆ ಅಂತ ಹೇಳಿ ಮಾತ್ರಕ್ಕೆ ನಮಗೇನು ಶಕ್ತಿ ಇಲ್ಲ, ಬಲ ಇಲ್ಲ, ನೀವು ಬೇಕಾದ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು. ವೀರ್ಯ ಶೌರ್ಯ ಬಲೋನ್ನದ್ದ ಆತ್ಮ ಶಕ್ತಿ ಸಮಂ ವಚಃ ಕುರವೋ ಬಲದೇವಸ್ಯಾಮ್ಯೋಚು ಪ್ರಕೋಪಿತ. ಇದನ್ನು ಕೇಳಿ ಕೌರವರಿಗೆ ಸಿಟ್ಟು ಬಂದುಬಿಡ್ತಂತೆ. ಓಹೋ ಮಹದ ಚಿತ್ರಮಿದಂ ಕಾಲಗತ್ಯ ದುರತ್ಯಂ. ಅವರಂತ ಇದ್ದಾರೆ ಕೌರವರು. ಇದು ಎಂಥ ಆಶ್ಚರ್ಯ ಅಲ್ಲ. ಕಾಲಿನಲ್ಲಿ ಇರಬೇಕಾದಂಥ ಪಾದರಕ್ಷೆ ಅದು ತಲೆ ಮೇಲೆ ಕೂತ್ಕೊಳ್ಳಿಕ್ಕೆ ಬರ್ತಾ ಇದೆ ಅಂತಾನು. ಅಂದರೆ ಪಾಂಡವರೆಲ್ಲ, ಈ ಕೃಷ್ಣನ ಕಡೆಯವರು, ಬಲರಾಮ ಇವರೆಲ್ಲ ಕಾಲು ಕೆಳಗೆ ಇರಬೇಕಾದವರು, ನಮ್ಮ ಸೇವಕರಿದ್ದಾಗೆ. ಇದು ದುರ್ಯೋಧನ ಭಾವನೆ. ಇವರು ಶಿರೋಮುಕುಟ ಸೇವಿತಂ, ಚಪ್ಪಲಿ ಕಾಲಿಗೆ ಹಾಕ್ಕೊಂಡ್ರೆ ಚೆನ್ನಾರಿ. ಅದು ಬಿಟ್ಟು ಇಲ್ಲ ಇವತ್ತು ಹೊಸ ತಂದಿದ್ದೀನಿ 2000 ರೂಪಾಯಿ ಇದು ಅಂಥೇಳಿ ತಲೆ ಮೇಲೆ ಇಟ್ಕೊಳಕ್ಕೆ ಬರುತ್ತಾ? ಚಪ್ಪಲಿನೇ. ನೀವು ಚಪ್ಪಲಿ ಲೆವೆಲಲ್ಲಿರೋರು, ನೀವು ಬಂದು ನಮ್ಮ ತಲೆ ಮೇಲೆ ಕೂತ್ಕೊಳ್ಳಿಕ್ಕೆ ಬರ್ತಾ ಇದ್ದೀರಿ. ಏತೆ ಯೌವನೆಯ ಸಂಬಂಧ ಸಹಶಯ್ಯಾಸನಾಶನ. ಏನೋ ನಮಗೆ ನಿಮ್ಮ ಮೇಲೆ ಪ್ರೀತಿ ಇದ್ದಿದ್ದರಿಂದ ನಿಮ್ಮ ಜೊತೆ ಕೂತ್ಕೊಳ್ಳೋದು, ಮಲಗೋದು, ಓಡಾಡೋದು ಮಾಡಿದ್ದೀವಿ. ಅಷ್ಟಕ್ಕೆ ನೀವು ನಮಗೆ ಸಮ ಆಗ್ತೀರಾ? ಚಾಮರವ್ಯಜನೆ ಶಂಕಮಾತ ಪತ್ರಂಚ ಪಾಂಡುರಂ ಕಿರೀಟಮಾಸನಂ ಮಕ್ಯಾಂ ಭುಜಂತಿ ಸಸ್ಮದುಪೇಕ್ಷೆಯ. ನಮ್ಮ ಇಚ್ಛೆಯಿಂದಲೇ ನಿಮಗೊಂದು ಛತ್ರ, ಚಾಮರ, ಸಿಂಹಾಸನ ಎಲ್ಲ ಬಂದಿರೋದು ಗೊತ್ತಾ ಅಂತಾನೆ. ಅಲಂ ಯದೂನಾಂ ನರದೇವಲಾಂಛನೈ ಸಾಕ್. ಇನ್ಮೇಲೆ ಯಾದವರಿಗೆ ಚಕ್ರವರ್ತಿ ಪಟ್ಟ, ಇವರಿಗೆ ಸಿಂಹಾಸನ ಇವೆಲ್ಲ ಬೇಕಿಲ್ಲ. ಇವರು ಕೊಟ್ಟಿದ್ದು ಹೇಗಾಗಿದೆ ಅಂದರೆ ಫಣೀನಾಮಿವಾಮೃತೈ. ಹಾವಿಗೆ ಹಾಲು ಕೊಟ್ಟರೆ ಹೇಗಾಯಿತೋ ಹಾಗಾಯಿತು. ಇವರು ನಮಗೆ ಆಜ್ಞಾಪನೆ ಮಾಡ್ತಾ ಇದ್ದಾರೆ, ನಮಗೆ ಆಜ್ಞೆ ಮಾಡ್ತಾ ಇದ್ದಾರೆ. ಏನು ಜಂಬ ಇವರಿಗೆ ಅಂತ ಹೋ ಅಂತ ಸಭೆ ಒಳಗೆ
ದುರ್ಯೋಧನಾದಿಗಳು ಬಲರಾಮನ ಮೇಲೆ ಜೋರು ಮಾಡಿದ್ದಾರೆ. ಆಗ ಬಲರಾಮನಿಗೆ ಭಾಳ ಸಿಟ್ಟು ಬಂತು. ಬಲರಾಮ ದೇವರಿಗೂ ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಅವರೆಲ್ಲ ಊರಿಗೆ ಹೋಗ್ಬಿಟ್ರು. ಬಲರಾಮ ಯೋಚನೆ ಮಾಡ್ದ, ನಾನೇನೋ ನಮ್ಮವ್ರ ಹತ್ರ ಎಲ್ಲ ಒಳ್ಳೆ ಮಾತು ಹೇಳಿ ರೆಡಿ ಮಾಡ್ಕೊಂಡು ಬರ್ತೀನಿ, ಜಗಳ ಗಿಳ ಬೇಡ, ಯುದ್ಧ ಬೇಡ ಅಂದ್ಕೊಂಡೆ. ಆದರೆ ಇವರು ಬುದ್ಧಿ ಎಲ್ಲಿ ಬಿಡ್ತಾರೆ. ದೃಷ್ಟ್ವಾ ಕುರುಣಾಂ ದೌಶೀಲ್ಯಂ, ಕೌರವರ ದುಡು ನಡತೆ, ಶ್ರುತ್ವಾ ವಾಚ್ಯಾತಿ ವಾಚ್ಯತಾಂ, ಅವರು ಆಡಬಾರದ ಮಾತು ಏನಾಡಿದ್ದಾರೆ ಇದನ್ನೆಲ್ಲ ಕೇಳಿ ಪ್ರಹಸನ್ಮುಹು, ಬಲರಾಮನಿಗೆ ನಗು ಬಂತಂತೆ. ನೂನಂ ನಾಮ ಮಧೋನ್ನದ್ದ ಶಾಂತಿಂ ನೆಚ್ಚಂತ್ಯ ಸಾಧವ, ಇವರಿಗೆ ತಿಂದು ಹೆಚ್ಚು ಕೊಬ್ಬು, ಅದಕ್ಕೆ ಇವರಿಗೆ ಶಾಂತಿ ಹಿಡಿಸ್ತಾ ಇಲ್ಲ. ಎಮ್ಮೆಗೆ ಹೇಗೆ ಅದು ಹೊಡೆದ್ರೇ ಗೊತ್ತಾಗುತ್ತೋ ಹಾಗೆ ತೇಷಾಮಿ ಪ್ರಶಮೋ ದಂಡ, ಇವರು ಉಪಶಮನ ಆಗಬೇಕು, ಇವರು ಶಾಂತಿ ಆಗಬೇಕು, ಇವರು ನೆಟ್ಟಗೆ ದಾರಿಗೆ ಬರಬೇಕಂದ್ರೆ ದಂಡ ತೇಷಾಮಿ ಪ್ರಶಮಃ, ಅವ್ರಿಗೆ ಸರಿಯಾಗಿ ಬಾರಿಸ್ಬೇಕು. ಅಹೋ ಯದೂನಾಂ ಸುಸಂಬದ್ಧಾಂ ಕೃಷ್ಣಂಚ ಕುಪಿತಂ ಶನೈಹಿ, ಯಾದವರೇ ಮೊದಲಾದವರು ಕೃಷ್ಣ ಕಡೆಯವರೆಲ್ಲ ಎಷ್ಟು ಸಿಟ್ಟಾಗಿದ್ದರು. ನಾನು ಅವರಿಗೆಲ್ಲ ಸಮಾಧಾನ ಮಾಡಿ ಸಮಾಧಾನ ಬಯಸಿ ಇಲ್ಲಿ ಬಂದರೆ ತ ಇಮೇ ಮಂದ ಮತಯ ಕಲಹ ನತಿರತ ಕಲಹ, ಇವರೆಲ್ಲ ಬುದ್ಧಿ ಇಲ್ಲದೆ ಇರೋರು. ಇವರು ಜಗಳ ಆಡೋದು ಅಂದರೆ ಭಾಳ ಇಷ್ಟ. ಕೆಲವರಿಗೆ ನಿಮಗೇನು ಇಷ್ಟ ಅಂದರೆ ಯಾರ ಜೊತೆನಾದ್ರು ಜಗಳ ಆಡಬೇಕು, ಅದರೊಳಗೆ ಇವನು ಫಸ್ಟ್. ದುಷ್ಟರು, ದುರಭಿಮಾನಿಗಳು, ಇದು ಇವರಿಗೆ ಒಳ್ಳೆ ಮಾತು ಹೇಳಿದ್ರೆ ಅರ್ಥ ಆಗೋಲ್ಲ. ಶಕ್ರಾದಯೋ ಲೋಕಪಾಲ ಯಸ್ಯಾದೇಶಾನುವರ್ತಿನಃ, ಲೋಕಪಾಲಕರೇ, ಇಂದ್ರದೇವರೇ ಮೊದಲಾದ ಎಲ್ಲ ಲೋಕಪಾಲಕರು ಯಾವ ಮಾತನ ಆಜ್ಞೆಯನ್ನು ಕಾಯ್ತಾ ಶಿರಸಾವಹಿಸಿ ನಡೀತಾ ಇದ್ದಾರೋ ಅಂತಹ ಕೃಷ್ಣ, ಆ ಕೃಷ್ಣನಿಂದ ಸಮ್ಮಾನಿತನಾದ ಉಗ್ರಸೇನ ಇವರಿಗೆ ರಾಜ ಅಲ್ವಂತೆ. ಅವರು ಶಾಸನ ಮಾಡೋ ಆಗಿಲ್ಲಂತೆ, ನಾವೆಲ್ಲ ಅವನ ಕಾಲ್ನವರು. ಯಸ್ಯ ಪಾದಯುಗಂ ಸಾಕ್ಷಾತ್ ಶ್ರೀರೂಪಾಸ್ತೆ ಅಖಿಲೇಶ್ವರಿ, ಯಾವ ಕೃಷ್ಣನ ಪರಮಾತ್ಮನ ಪಾದಕಮಲವನ್ನು ಜಗತ್ತಿಗೆ ಒಡತಿಯಾದ ಸಾಕ್ಷಾತ್ ಲಕ್ಷ್ಮೀ ನಿತ್ಯದಲ್ಲಿ ಸೇವಿಸ್ತಾ ಇದ್ದಾಳೋ ಸ ನಾರ್ಹತಿ ಕಿಲ ಶ್ರೀಶೋ ನರದೇವ ಪರಿಚ್ಛದಾನ್, ಅಂತಹ ಕೃಷ್ಣ ಈ ರಾಜ್ಯ ಚಿಹ್ನೆಯನ್ನು ಹೊಂದಲಿಕ್ಕೆ ಯೋಗ್ಯ ಅಲ್ಲಂತವನು. ಯಸ್ಯಾಂ ಶ್ರೀ ಪಂಕಜರಜೋಖಿಲ ಲೋಕಪಾಲ ಮೌಲ್ಯುತ್ತಮೈ ಧೃತತಮಾಪುಸ ತಮುಪಾಸಿತ ತೀರ್ಥತೀರ್ಥಂ ಬ್ರಹ್ಮ ಭವೋಹಮಪಿ ಬ್ರಹ್ಮ ಭವೋ ಅಹಮಪಿ ಯಸ್ಯ ಕಲಾಕಲಾಂಶಾ ಶ್ರದ್ಧಾಮಹೇ ಸುಚರಮಸ್ಯನುಶಾಸನ್ ನೃಪಾಸನಂ ಕ್ವಾ. ಬಲರಾಮದೇವರು ಹೇಳ್ತಾ ಇದ್ದಾರೆ, ಯಾರ ಪಾದ ಕಮಲದ ಧೂಳು ಎಲ್ಲ ಲೋಕಪಾಲಕರ ತಲೆಯಲ್ಲಿ ಧಾರಿತವಾಗಿದೆಯೋ, ಜನ ಸೇವೆ ಮಾಡುವಂತಹ ಗಂಗಾದಿ ತೀರ್ಥಗಳಿಗೂ ಆ ಭಗವಂತನ ಪಾದ ಆಶ್ರಯವಾಗಿದೆಯೋ, ಬ್ರಹ್ಮ ರುದ್ರ ಶೇಷ, ಅಹಂ ಅಂದರೆ ನಾನು ಅಥವಾ ಶೇಷದೇವರು, ಆ ಭಗವಂತನ ಅಂಶದಿಂದ ಯುಕ್ತರಾಗಿದ್ದೇವೋ, ಇಷ್ಟಿದ್ದು ಅವನಲ್ಲಿ ನಿರಂತರ ಶ್ರದ್ಧೆಯಿಂದ ನಡ್ಕೊಳ್ತಾ ಇದ್ದೀವೋ ಅಂತಹ ಕೃಷ್ಣ ರಾಜನಾಗಲಿಕ್ಕೆ ಯೋಗ್ಯ ಅಲ್ಲಂತ. ಭುಂಜಂತೆ ಕುರುಬಿರುದತ್ತಂ ಭೂಖಂಡ ವೃಷ್ಣಿ ಬಿಕ್ಕಿಲ, ಯಾದವರು ಅನುಭವಿಸ್ತಿರ್ತಕ್ಕಂಥ ಭೂಮಿ ಇದು ಕುರುಗಳು ಕೊಟ್ಟದ್ದಂತೆ, ಅಂದರೆ ಕೌರವರು ಕೊಟ್ಟದ್ದು ಅಂತ ಇದ್ದರು. ಓಹೋ ಆಶ್ಚರ್ಯ ಐಶ್ವರ್ಯ ಮತ್ತಾನಾಂ, ಎಷ್ಟು ದುರಹಂಕಾರ ಇವರಿಗೆ. ತಪ್ಪು ಇವರದಲ್ಲ, ಇವರಿಗೆ ಕುಡಿತದ ಮತ್ತು ಸಂಪತ್ತಿನ ಮತ್ತು ಶಿಕ್ಷೆ ಮಾಡಲಿಕ್ಕೆ ಸಮರ್ಥನಾದವ ಯಾರಾದರೂ ಇವನ ಮಾತನ್ನು ಸಹಿಸ್ಕೊಳ್ತಾನ. ಆದ್ದರಿಂದ ಅದ್ಯ ನಿಷ್ಕೌರವ್ಯಾಂ ಪೃಥಿವೀಂ ಕರಿಷ್ಯಾಂ ಇತ್ಯುಮುರ್ಮಿಶ್ಚಿತಃ ಗೃಹೀತ್ವಾಲ ಮುತ್ತಸ್ತು ದಹನ್ನಿವ ಜಗತ್ರಯಂ. ಇವತ್ತು ಈ ಪೃಥ್ವಿಯಲ್ಲಿ ಕೌರವರೇ ಇರಬಾರ್ದು, ಹಾಗೆ ಮಾಡಿಬಿಡ್ತೀನಿ ಅಂಥೇಳಿ ಸಿಟ್ಟಿಗೆದ್ದು ಬಲರಾಮ ನೇಗಿಲನ್ನು ಕೈ ಹಿಡಿದ್ನಂತೆ. ಏನು ಮಾಡ್ದ ಅಂದರೆ ಯುದ್ಧಕ್ಕೆ ಹೋಗಲೇ ಇಲ್ಲಂತೆ. ಫೋನು ಮಾಡಿ ಹೇಳಲಿಲ್ಲ, ನಾನೊಬ್ಬನೇ ಯುದ್ಧಕ್ಕೆ ಬರ್ತೀನಿ, ಏನು ಮಾಡಲಿಲ್ಲ. ಅವು ಕೂತ ಕಡೆ ನೇಗಿಲು ತೆಗೆದು ಊರಿಗೆ ನೇಗಿಲು ಹಾಕಿಬಿಟ್ರಂತೆ. ಹಸ್ತಿನಾಪುರಕ್ಕೆ ನೇಗಿಲು. ಲಾಂಗಲಾಗ್ರೇಣ ನಗರಂ ಉದ್ವೀರ್ಯ ಗಜಜಾಕ್ವಯಂ ವಿಕರ್ಷಸ ಗಂಗಾಯಾಂ ಪರಿಹರ್ಷನ್ನ ಸರ್ಪಿತಃ. ಆ ನೇಗಿಲ ತುದಿಗೆ ಇಡೀ ಊರನ್ನೇ ಸಿಕ್ಕಿಸ್ಕೊಂಡು ದರ 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 ಎಳೆದು
ಆ ಇಡೀ ಊರನ್ನೇ ಗಂಗಾ ನದಿ ಒಳಗೆ ಮುಳುಗಿಸ್ಬಿಡ್ತೀನಿ ಅಂತ ಹೋದ್ರಂತ. ಇದು ಎಂಥ ಶಕ್ತಿ, ಏನು ಕತೆ. ಅವ್ರಿಗೆಲ್ಲ ಸ್ವಲ್ಪ ಯಾಕೋ ಶೇಕ್ ಆಗ್ತಾ ಇದೆ ಭೂಮಿ ಅಂತ ಅನ್ನಿಸ್ತು. ಹೊರಗೆ ಬಂದು ನೋಡ್ತಾ ಇದ್ರೆ ಭೂಮಿ ಅಲ್ಲ, ಇಡೀ ಊರಿಗೂರೇ ಮೂವ್ ಆಗ್ತಾ ಇದೆಯಂತ. ಅದು ಹೇಗಿದೆ ಅಂದರೆ ನೀರಲ್ಲಿ ದೋಣಿ ಹೇಗೆ ಅಲ್ಲಾಡಬೇಕೋ ಇಡೀ ಊರು ಹಸ್ತಿನಾಪುರ ಅಲ್ಲಾಡ್ತಾ ಇದೆ. ಅಷ್ಟೇ ಅಲ್ಲ, ಗಂಗಾಯಾಮ್ ನಗರಂ ಪತತ್, ಗಂಗೆಯ ಒಳಗೆ ಹಸ್ತಿನಾಪುರ ಬೀಳಕ್ಕೆ ಶುರುವಾಗಿದೆಯಂತ. ಹೇಗೆ ಅಂತ ನೋಡ್ತಾ ಇದ್ದಾರೆ. ಆಕರ್ಷ್ಯಮಾಣ ಮಾಲೋಕ್ಯ ಕೌರವ ಜಾತ ಸಂಭ್ರಮ. ಎಲ್ಲ ಮಾಡಿ ಮೆಟ್ಲಿಂದ ನಿಂತು ನೋಡ್ತಾ ಇದ್ದಾರೆ. ಒಂದು ದೂರದಲ್ಲಿ ನಿಂತು ಹಲಾಯುಧ ಆಗಿ ಮುಸಲವನ್ನು ಹಾಕಿ ಬಲರಾಮ ದೇವರು ಬಲಾತ್ಕಾರವಾಗಿ ನದಿಗೆ ಎಳಿತಾ ಇದ್ದಾರೆ. ಜಾತ ಸಂಭ್ರಮ. ಕೌರವ್ರಿಗೆಲ್ಲ ಆಶ್ಚರ್ಯ ಆಯಿತು. ನಾವು ಯುದ್ಧ ಯಾರ ಜೊತೆ ಮಾಡಬೇಕು, ಯಾರಿದ್ದಾರೆ, ಈಥ ಬಲ ಇದೆಯಾ ಯಾರಿಗಾದರೂ? ಯಾಕಂದರೆ ಇವ್ರ ಬಲ ಇಡೀ ಭೂಮಿಯನ್ನೇ ಒಂದು ಹೆಡೆಯ ಮೇಲೆ ಒಂದು ಸಾಸಿವೆ ಕಾಲದಲ್ಲಿ ಹೊತ್ತ ಮಹಾನುಭಾವರು ಶೇಷದೇವರು. ಆಗೆಲ್ಲ ಮನೆಯೊಳಗಿದ್ದವರೆಲ್ಲ ಊರು ಬೇಡ, ಮನೆ ಬೇಡ, ಬಾಗಿಲು ಬೇಡ, ಸದ್ಯ ಓಡೋಡು ಬಂದಿದ್ದೆ. ತಮೇವ ಶರಣಂ ಜಗ್ಮುಹು ಸಕುಟುಂಬ ಅಜಿಜಿ ಶವಹ. ಹೆಂಡತಿ ಮಕ್ಕಳು ಸಕುಟುಂಬ ಸಪರಿವಾರ ಸಮೇತರಾಗಿ ಬಂದು ಬಲರಾಮನ ಕಾಲಿಗೆ ಬಿದ್ದು ಬದುಕಿದ್ರೆ ಸಾಕಪ್ಪ. ಸಲಕ್ಷಣಂ ಪುರಸ್ಕೃತ್ಯ, ಲಕ್ಷಣದಿಂದಾರು ಕರ್ಕೊಂಡು ಹೋಗು, ಸಾಂಬನ್ನಾರು ಕರ್ಕೊಂಡು ಹೋಗು, ನಮಗೆ ಬಿಟ್ಟರೆ ಸಾಕಾಗಿದೆ ಅಂದಮೇಲೆ ಬಲರಾಮ ದೇವರು ನೇಗಲು ತೆಗೆದು ಪಕ್ಕಕ್ಕಿಟ್ಟರು. ಏನಂತೀರಿ, ಈಗ ಬರ್ತೀರಾ ಮದುವೆ ಮನೆಗೆ? ಅಂಥೇಳಿ ಲಕ್ಷಣೆಯನ್ನು ಸಾಂಬನನ್ನು ಕೊಟ್ಟು ಕಳಿಸಿದ್ದಾರೆ. ಸಾಂಬ ಅವನು ರಥ ಏರಿದ್ದಾನೆ. ಎಲ್ಲ ಕೌರವರು ಬಂದು ಕಾಲಿಗೆ ಬಿದ್ದಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಏನೋ ಗೊತ್ತಿಲ್ಲದೆ ಮಾಡಿಬಿಟ್ವಪ್ಪ, ನಿನ್ನ ಪ್ರಭಾವ, ನಿನ್ನ ಮಹಿಮೆ, ನಿನ್ನ ಸಾಮರ್ಥ್ಯ, ರಾಮ ರಾಮಾಖಿಲಾಧಾರ ಪ್ರಭಾವಂ ನ ವಿಧಾಮತೆ. ನಂಗೆ ಗೊತ್ತಾಗಲಿಲ್ಲ, ನಮಗೆ ಗೊತ್ತು. ಮೂಢಾನಾಂ ನ ಕುಟುಂಬೀನಾಂ ಕ್ಷಂತುಂ ಅರ್ಹಸ್ಯದ ಈಶ್ವರ. ನಾವು ಮಾಡಿದ್ದೆಲ್ಲ ಅಪರಾಧವನ್ನು ಕ್ಷಮಾ ಮಾಡಬೇಕು ಅಂಥೇಳಿ ಅನೇಕ ರೀತಿಯಿಂದ ಅವನನ್ನು ಸ್ತೋತ್ರ ಮಾಡಿದ್ದಾರೆ. ಕಡೆಗೆ ದುರ್ಯೋಧನ ಪಾರಿಬರ್ಹಂ ಕುಂಜರಾನ್ ಷಷ್ಠಿಹಾಯನಾನ್ ದದೋ ದ್ವಿಸಹಸ್ರಾನ್ ನೈತಾನಿ ತುರಂಗಮಾನ್ ರಥಾನಾಂ ಷಟ್ಸಹಸ್ರಾಣಿ ರೌಪ್ಯಾಣಾಂ ಸೂರ್ಯವರ್ಚಸಾಂ ದಾಸೀನಾಂ ನಿಷ್ಕಂಠೀನಾಂ ಸಹಸ್ರಂ ದುಹಿತುವತ್ಸಲ. ಹೆಣ್ಣಿನ ತಂದೆ ದುರ್ಯೋಧನ ಓಡ್ತಾ ಬಂದ, ನಂದೇ ಎಲ್ಲ ಮಿಸ್ಟೇಕು. ಆಗ ಬರೀ ಮಗಳನ್ನ ಎತ್ಕೊಂಡು ಹೋದರೆ ಬೇಡ ಅಂದಿದ್ದೆ, ಈಗ ಮಗಳ ಸಮೇತ ಇಷ್ಟೆಲ್ಲ ಬಳುವಳಿ ಕೊಡ್ತಾ ಇದ್ದೇನೆ ಅಂಥೇಳಿ ಅನೇಕ ಬಳುವಳಿಯನ್ನು ಕೊಟ್ಟಿದ್ದಾನಂತೆ. ಏನು ಕೊಟ್ಟ ಅಂದರೆ 60 ವಯಸ್ಸಿನ 20,000 ಆನೆಗಳನ್ನು ಪ್ರೆಸೆಂಟ್ ಮಾಡಿದ್ದಾನೆ. ಆಮೇಲೆ 1,00,000 ಕುದುರೆಗಳನ್ನು ಕೊಟ್ಟಿದ್ದಾನಂತೆ. 600 ಚಿನ್ನದ ರಥಗಳನ್ನು ಕೊಟ್ಟಿದ್ದಾನಂತೆ. ಆಮೇಲೆ 1000 ದಾಸಿಯರು. ಎಂಥ ದಾಸಿಯರು ಅಂದರೆ ನಿಷ್ಕಂಠೀನಾಂ, ಅವರ ಕಂಠದ ತುಂಬ ಬಂಗಾರದ ತುಂಬಿಟ್ಟಿದ್ದಾನೆ. ಅಂದರೆ ದಾಸಿಯರು ಅಂದರೆ ಮನೇಲಿ ಕೆಲಸದವರು ಇಟ್ಕೊಳ್ಳೋದೇ ಕಟ್ಟ, ಒಬ್ರಿಬ್ಬರು. ಯಾಕೆಂದರೆ ಎಲ್ಲಿಟ್ಟಿದ್ದು ಏನು ತೊಗೊಂಡ್ಬಿಡ್ತಾರೋ, ಇಲ್ಲ ತೊಗೊಳೋದಲ್ಲ ರೀ, ಅವ್ರು ಹಾಕ್ಕೊಂಡಿದ್ದಾಕೋ ವಾಪಸ್ ತೊಗೊಂಡು ಹೋಗೋದೇ ಕಟ್ಟ. ಅಷ್ಟು ಮೈ ಮೇಲೆ ಬಂಗಾರ. ಅಂತಹ ದಾಸಿಯರನ್ನೆಲ್ಲ ಕೊಟ್ಟಿದ್ದಾನೆ. ಬಂಧುಗಳಿಂದ ಸತ್ಕೃತನಾದಂತಹ ಬಲರಾಮ ಮಗ ಸೊಸೆ ಜೊತೆಗೆ ಹೊರಟಿದ್ದಾನೆ. ತತಃ ಪ್ರವಿಷ್ಟಂ ಸ್ವಪುರೀಂ ಹಲಾಯುಧ ಸಮೇತ್ಯ ಬಂಧೂನಾಮನುರಕ್ತಚೇತಸಃ ಶಶಂಸ ಸರ್ವಂ ಯದು ಪುಂಗವಾನಾಂ ಮಧ್ಯೆ ಸಭಾಯಾಂ ಕುರುಷುಸ್ವ ಚೇಷ್ಟಿತಂ. ಯಾದವರ ಸಭೆಯ ಮಧ್ಯದಲ್ಲಿ ಅಲ್ಲಿ ನಡೆದಂಥ ಎಲ್ಲ ವಿಷಯವನ್ನು ಬಣ್ಣಿಸಿದ್ದಾನೆ. ವೇದವ್ಯಾಸದೇವರು, ಶುಕಾಚಾರ್ಯರು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ. ಅದ್ಯಾಪಿ ವಪ್ಪುರಂ ಕ್ವಚಿತ್, ಅದ್ಯಾಪಿ ವಪ್ಪುರಂ ಏತತ್ ಸೂಚೇದ್ ರಾಮ ವಿಕ್ರಮಂ ಸಮುನ್ನತಂ ದಕ್ಷಿಣತೋ ಗಂಗಾಯಾಂ ನನು ದೃಶ್ಯತೆ. ಇವತ್ತಿಗೂ ಕೂಡ ಹಸ್ತಿನಾಪುರ ಗಂಗಾ ನದಿಯ ತೀರದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಎತ್ತರವಾಗಿ, ಉತ್ತರ ದಿಕ್ಕಿನಲ್ಲಿ ನದಿಯ ಕಡೆ ವಾಲಿದ ಹಾಗೆ ಕಾಣತಕ್ಕಂಥದ್ದು. ಇದು ಬಲರಾಮದೇವರ ಸಾಮರ್ಥ್ಯವನ್ನು ಸೂಚಿಸುವಂಥದ್ದು ಅಂತ ತಿಳಿಸ್ತಾ ಇದ್ದಾರೆ. ಈ 2 ಅಧ್ಯಾಯಗಳಲ್ಲಿ ಬಲರಾಮದೇವರ ಭೂಭಾರ ಹರಣಕ್ಕೆ ಭಗವಂತನ ಒಟ್ಟಿಗೆ ಮಾಡಿದ ಸೇವಾರೂಪ ಅದನ್ನು ತಿಳಿಸ್ಕೊಟ್ಟು, ಮುಂದೆ ಭಗವಂತ ಕೇವಲ ಶ್ರೀಮಂತರಿಗೆ ಅನುಗ್ರಹ ಮಾಡ್ತಾನೆ, ಬಡವರಿಗೆ ಮಾಡೋಲ್ಲ, ಹೀಗಿಲ್ಲ. ದೇವರಿಗೆ ಯಾರ ಶ್ರೀಮಂತಿಕೆ, ಯಾವುದೂ ಅವನಿಗೆ ಮುಖ್ಯ ಅಲ್ಲ. ಯಾರಲ್ಲಿ ಭಕ್ತಿ ಇದೆ ಅವರ ಬಳಿಗೆ ಭಗವಂತ ಬರ್ತಾನೆ.
ಅನ್ನುವಂಥದ್ದನ್ನು ತಿಳಿಸುವಂತಹ ಒಂದು ಕಥೆ ಭಾಗವತದಲ್ಲಿ ಬರ್ತಕ್ಕಂಥದ್ದು. ಅದನ್ನು ಮತ್ತೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರೀಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಸ್ವಾಮೀ ತ್ವಂ ಗೃಹರೇ ತವಾನುಚರಣಾಃ ಪ್ರಾಣಾಃ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗರಚನಂ ನಿದ್ರಾ ಸಮಾಧಿಸ್ಥಿತಿಃ ಸಂಚಾರಃ ಪದಯೋ ಪ್ರದಕ್ಷಿಣವಿಧಿಃ ಸ್ತೋತ್ರಾಣಿ ಸರ್ವಾ ಗಿರಃ ಯದ್ಯತ್ಕರ್ಮ ಕರೋಮಿ ತತ್ತದಖಿಲಂ ವಿಷ್ಣೋಃ ತವಾರಾಧನಂ.